ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಭೇಟಿ ಆಗ್ತಾ ಇದ್ದೇವೆ. ಇವತ್ತು ಗಣೇಶ್ ಚತುರ್ಥಿ 27th August. ಓಕೆ, ಸೊ ಹ್ಯಾಪಿ ಗಣೇಶ್ ಚತುರ್ಥಿ ಎಲ್ಲರಿಗೂ. ಓಕೆ, ಸೊ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ, ಸೊ ಇವತ್ತಿನ ನಿಮ್ದು ಚಾಪ್ಟರ್ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಕ್ಲಾಸ್ 3rd ಚಾಪ್ಟರ್ ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಪಾರ್ಟ್ 3 ಕಲಬುರ್ಗಿ ಡಿವಿಜನ್. ಇದಕ್ಕೂ ಮುಂಚೆ ಫಸ್ಟ್ ಪಾರ್ಟ್ ಅಲ್ಲಿ ಬೆಂಗಳೂರು ಡಿವಿಜನ್ ಹೇಳಿದೀನಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಮೈಸೂರು ಡಿವಿಜನ್ ಹೇಳಿದೀನಿ, ಇದು ಥರ್ಡ್ ಪಾರ್ಟ್ ಕಲಬುರ್ಗಿ ಡಿವಿಜನ್. ಸೊ ಥರ್ಡ್ ಪಾರ್ಟ್ ಅಲ್ಲಿ ಕಲಬುರ್ಗಿ ಡಿವಿಜನ್ ನೋಡೋಣ, ಲಾಸ್ಟ್ ಪಾರ್ಟ್ ಅಲ್ಲಿ ಬೆಳಗಾವಿ ಡಿವಿಜನ್ ನೋಡೋಣ. ಓಕೆನಾ? ಸರಿ. ಓಕೆ, ಸೊ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಜಾಸ್ತಿ ಜನರಿಗೆ ನೀವು ಶೇರ್ ಮಾಡ್ತೀರಿ, ಎಷ್ಟು ಜಾಸ್ತಿ ಜನರು ಸಬ್ಸ್ಕ್ರೈಬ್ ಮಾಡ್ತೀರಿ, ಅಷ್ಟು ನಿಮ್ಗೆ ಜಾಸ್ತಿ ಕಂಟೆಂಟ್ ನಿಮ್ಗೆ ಅವಾಗ ಸಿಗ್ತಾ ಇರುತ್ತೆ. ಹೊಸದಾಗಿ ಏನೇ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ತಲುಪ್ತಾ ಇರುತ್ತೆ. ಓಕೆನಾ? ಸೊ ಅದಷ್ಟೇ ಅಲ್ಲದೆ ನಿಮ್ಗೆ ಏನೇ ಒಂದು ರಿಕ್ವೈರ್ಮೆಂಟ್ ಇದ್ರು, ಏನೇ ಕ್ವೇರೀಸ್ ಇದ್ರು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಬಹುದು. ನೀವು ಕಮೆಂಟ್ ಮಾಡಿದ್ರೆ ಅದನ್ನ ನಿಮ್ಮ ಕ್ವೇರೀಸ್ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಬಿಟ್ಟು ಬೇರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ನೀವು ಕೇಳಬಹುದು ಕಮೆಂಟ್ ಮೂಲಕ. ಐ ವಿಲ್ ಬಿ ದೇರ್. ಓಕೆ, ಸೊ ನಾನು ಅದನ್ನ ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀನಿ. ನಾನು ನಿಮ್ಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಇವಾಗ ಕ್ರ್ಯಾಕರ್ಸ್ ಸೌಂಡ್ ತುಂಬಾ ಜಾಸ್ತಿ ಇದೆ, ಗಣೇಶ ಹಬ್ಬ ಅಲ್ವಾ, ಸೊ ಅದಕ್ಕೆ ಕ್ರ್ಯಾಕರ್ ಸೌಂಡ್ ಬರ್ತಾ ಇದೆ. ಲಿಟಲ್ ಬಿಟ್ ಡಿಸ್ಟರ್ಬೆನ್ಸ್, ಬಟ್ ಇಟ್ಸ್ ಓಕೆ, ಮ್ಯಾನೇಜ್. ಓಕೆ, ಸೊ 1.3 ಕಲಬುರ್ಗಿ ಡಿವಿಜನ್. ಓಕೆ, ಕಲಬುರ್ಗಿ ಡಿವಿಜನ್ ನೋಡೋಣ. ಸೊ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಇವಾಗ ಕಲಬುರ್ಗಿ ಡಿವಿಜನ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಇದೆ. ಕಲಬುರ್ಗಿ ಡಿವಿಜನ್ ಅಲ್ಲಿ ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಇದೆ. ಯಾವ್ಯಾವುದು ಅಂತ ಹೇಳಿ ನೋಡೋಣ. ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಯಾವ್ಯಾವುದು? ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ, ಯಾದಗಿರಿ. ಓಕೆ, ಸೊ ಇನ್ನೊಂದ್ಸಲಿ ನೋಡಿ. ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ್, ರಾಯಚೂರ್, ಕೊಪ್ಪಳ ಮತ್ತೆ ಯಾದಗಿರಿ. ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಇದೆ. ಸೊ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ 4 ಡಿಸ್ಟ್ರಿಕ್ಟ್ ಗಳನ್ನ ಏನಪ್ಪಾ ಅಂತಂದ್ರೆ ನೋಡಿ, ಇನ್ ದ ಬಿಗಿನಿಂಗ್ ದಿಸ್ ಡಿವಿಷನ್ ಹ್ಯಾಡ್ 4 ಡಿಸ್ಟ್ರಿಕ್ಟ್ಸ್. ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲಿ ಇದ್ದು ಕೇವಲ 4 ಡಿಸ್ಟ್ರಿಕ್ಟ್ಸ್ ಮಾತ್ರ. ಕೊಪ್ಪಳ ಡಿಸ್ಟ್ರಿಕ್ಟ್ ಅನ್ನ ಯಾವಾಗ ಮಾಡಿದ್ರಪ್ಪ ಅಂತಂದ್ರೆ ರಾಯಚೂರಿಂದ ಡಿವೈಡ್ ಮಾಡಿ ಮತ್ತೆ ಯಾವಾಗ 1997 ಅಲ್ಲಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಯಾದಗಿರಿ ಡಿಸ್ಟ್ರಿಕ್ಟ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ಕ್ರಿಯೇಟ್ ಆಯ್ತು ಕಲಬುರಗಿಯಿಂದ ಡಿವೈಡ್ ಆಗಿ. ಓಕೆ, ಸೊ ತದನಂತರದಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್ ಕೂಡ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕ್ರಿಯೇಟ್ ಆಯ್ತು ಬಳ್ಳಾರಿಯಿಂದ ಡಿವೈಡ್ ಆಗಿ. ಸೊ ಹೀಗಾಗಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಟೋಟಲ್ ಆಗಿ 7 ಆಯ್ತು. ಫಸ್ಟ್ 4 ಇತ್ತ, ಕಲಬುರಗಿಯಿಂದ ಯಾದಗಿರಿ ಡಿವೈಡ್ ಆಯ್ತಾ. ಓಕೆ, ಸೊ ಮತ್ ಅದು ಬಿಟ್ರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕೊಪ್ಪಳ ರಾಯಚೂರಿಂದ ಡಿವೈಡ್ ಆಯ್ತಾ, ಮತ್ತೆ ವಿಜಯನಗರ ಬಳ್ಳಾರಿಯಿಂದ ಡಿವೈಡ್ ಆಯ್ತು. ಸೊ ಹೀಗಾಗಿ ಇಲ್ಲಿ ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಗಳಾಯ್ತು. ಓಕೆ, ಸೊ ಅದನ್ನ ನೋಡ್ತೀವಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರ್, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಓಕೆ, ಸೊ ಟೋಟಲ್ ಆಗಿ ನಿಮ್ಗೆ ಒಟ್ಟು 7 ಡಿಸ್ಟ್ರಿಕ್ಟ್ ಗಳು ಈ ಡಿವಿಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದೀವಿ. ಸೊ ಇದು ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್, ನಾವು ಕಲ್ಲಿನ ಶಾಸನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸ್ಟೋನ್ ಇನ್ಸ್ಕ್ರಿಪ್ಷನ್. 1 ಸೆಕೆಂಡ್, ಇಲ್ಲಿ ಏನ್ ತೋರಿಸ್ತಾ ಇದಾರೆ, ಕನ್ನತ್ತಿ ಅನ್ನೋ ಪ್ಲೇಸ್ ಬಗ್ಗೆ ಇಲ್ಲಿ ತೋರಿಸ್ತಾ ಇದಾರೆ. ಸೊ ನೋಡೋಣ. ಸೊ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಏನಿದೆ ನೋಡೋಣ. ಇಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಏನ್ಷಿಯಂಟ್ ಹಿಸ್ಟ್ರಿ ಇದೆ ಕಲಬುರಗಿ ಡಿವಿಷನ್ ಅಲ್ಲಿ. ಸೊ ಪ್ರೀ ಹಿಸ್ಟೋರಿಕ್ ಎರಾದಿಂದ ಕೂಡ ಇಲ್ಲಿ ಹಿಸ್ಟ್ರಿ ಇದೆ. ಸೊ ಅದ್ರ ಬಗ್ಗೆ ನೋಡೋಣ. ಎವ್ರಿ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ಹ್ಯಾಸ್ ಅ ರಿಚ್ ಏನ್ಷಿಯಂಟ್ ಹಿಸ್ಟ್ರಿ. ಪ್ರೀ ಹಿಸ್ಟೋರಿಕ್ ರಿಲಿಕ್ಸ್ ಕ್ಯಾನ್ ಬಿ ಸೀನ್ ಹಿಯರ್. ಇನ್ ದ ಬಿಗಿನಿಂಗ್ ಆಫ್ ದ ಹಿಸ್ಟೋರಿಕಲ್ ಪೀರಿಯಡ್ this area was under the rule of ಮೌರ್ಯ ಅಂಡ್ ಶಾತವಾಹನ ರೂಲ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದು ಯಾವುದು, ಯಾರ ಆಳ್ವಿಕೆಯಲ್ಲಿ ಇತ್ತು ಅಂತಂದ್ರೆ ಮೌರ್ಯ ಮತ್ತು ಶಾತವಾಹನರ ಆಳ್ವಿಕೆಯಲ್ಲಿ ಇತ್ತು ಅಂತ ಹೇಳ್ತಾರೆ. ಮೆನಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ಆರ್ ಫೌಂಡ್ ಹಿಯರ್. ಲೈಕ್ ವೈಸ್ ಏನ್ಷಿಯಂಟ್ ಬುದ್ಧಿಸ್ಟ್ ಸ್ತೂಪಾಸ್ ಅಂಡ್ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಆರ್ ಅನದರ್ ಅಟ್ರಾಕ್ಷನ್. ಡ್ಯೂರಿಂಗ್ 8th century ರಾಷ್ಟ್ರಕೂಟ ಕಿಂಗ್ ರೂಲ್ಡ್ ಹಿಯರ್. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅಶೋಕನ ಬಹಳಷ್ಟು ಏನಪ್ಪಾ ಅಂತಂದ್ರೆ ಇನ್ಸ್ಕ್ರಿಪ್ಷನ್ ಗಳು ಇಲ್ಲಿ ಸಿಕ್ಕಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ಟೋನ್ ಇನ್ಸ್ಕ್ರಿಪ್ಷನ್ ಬಹಳ ಅಟ್ರಾಕ್ಟಿವ್ ಇದೆ ಅಂತ ಹೇಳ್ತಾರೆ. ಯಾರು? ಅಶೋಕ ಚಕ್ರವರ್ತಿ ಏನಿದ್ದ ಅವನ ಒಂದು ಇನ್ಸ್ಕ್ರಿಪ್ಷನ್ಸ್ ಗಳು ಇಲ್ಲಿ ತುಂಬಾನೇ ಸಿಕ್ಕಿದಾವೆ ಅಂತ ಹೇಳ್ತಾರೆ. ಅದರಲ್ಲೂ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಗಳು ತುಂಬಾನೇ ಅಟ್ರಾಕ್ಟಿವ್ ಇವೆ ಅಂತ ಅಟ್ರಾಕ್ಷನ್ ಇವೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಬುದ್ಧ ಸ್ತೂಪಗಳು ಕೂಡ ಇವೆ. ಸ್ಟೋನ್ ಇನ್ಸ್ಕ್ರಿಪ್ಷನ್, ಬುದ್ಧ ಸ್ತೂಪಗಳು, ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಗಳು ತುಂಬಾ ಎಲ್ಲ ಇಲ್ಲಿ ಸಿಕ್ಕಿವೆ. ಅದಷ್ಟೇ ಅಲ್ಲದೆ 8th century ಅಲ್ಲಿ ರಾಷ್ಟ್ರಕೂಟ ಕಿಂಗ್ ಇಲ್ಲಿ ರೂಲ್ ಮಾಡಿದ್ರು ಅಂತ ಹೇಳ್ತಾರೆ. ಮಾನ್ಯಖೇಡ, ದ ಕ್ಯಾಪಿಟಲ್ ಆಫ್ ರಾಷ್ಟ್ರಕೂಟ, ಇಸ್ ದ ಪ್ರೆಸೆಂಟ್ ಡೇ ಮಳಖೇಡ ಆಫ್ ಕಲಬುರಗಿ ಡಿಸ್ಟ್ರಿಕ್ಟ್.
ಸೊ ರಾಷ್ಟ್ರಕೂಟರು ಅವಾಗ ಆಳ್ವಿಕೆ ಮಾಡ್ತಾರಲ್ಲ 8th ಸೆಂಚುರಿಯಲ್ಲಿ, ಅವರ ಒಂದು ಏನು ಕ್ಯಾಪಿಟಲ್ ಯಾವ್ದಾಗಿತ್ತಪ್ಪ ಅಂದ್ರೆ ಮಾನ್ಯಖೇಟ್ ಆಗಿತ್ತು. ಅದೇ ಮಾನ್ಯಖೇಟನ ಇವಾಗ ಕಲಬುರ್ಗಿ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಮಳಖೇಡ ಅಂತ ಹೇಳಿ ಕರೀತಾರೆ. ಓಕೆ, ಆಫ್ಟರ್ ದೆಮ್ ಕಲ್ಯಾಣ ಚಾಲುಕ್ಯಾಸ್ ರೂಲ್ಡ್ ಓವರ್ ದಿಸ್ ಏರಿಯಾ. ಬಸವ ಕಲ್ಯಾಣ ವಾಸ್ ದೇರ್ ಕ್ಯಾಪಿಟಲ್ ಸಿಟಿ. ಓಕೆ, ಸೊ ತದನಂತರ ಏನಾಯ್ತಪ್ಪ ಅಂತಂದ್ರೆ ಕಲ್ಯಾಣ ಚಾಲುಕ್ಯರು ಏನ ಮಾಡಿದ್ರಪ್ಪ ಇಲ್ಲಿ ತಮ್ಮ ಆಳ್ವಿಕೆಯನ್ನ ಮಾಡ್ತಾರೆ. ಅವರ ಒಂದು ಕ್ಯಾಪಿಟಲ್ ಯಾವ್ದಾಗಿತ್ತು, ಬಸವ ಕಲ್ಯಾಣ ಅವರ ಕ್ಯಾಪಿಟಲ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಹಂಪಿ ಆಫ್ ವಿಜಯನಗರ ಡಿಸ್ಟ್ರಿಕ್ಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ. ಸೊ ಇಲ್ಲೇನಪ್ಪ ಅಂತಂದ್ರೆ ಹಂಪಿ ಏನಪ್ಪಾ ಅಂತಂದ್ರೆ ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದ್ದು, ಅದರ ಕ್ಯಾಪಿಟಲ್ ಬಂದು ಯಾವ್ದಾಗಿತ್ತಪ್ಪ ಅಂತಂದ್ರೆ ವಿಜಯನಗರ ಕಿಂಗ್ಸ್ ಕ್ಯಾಪಿಟಲ್ ಆಗಿತ್ತು. ಯಾವುದು, ಹಂಪಿ ವಿಜಯನಗರ ಕಿಂಗ್ಸ್ ಕ್ಯಾಪಿಟಲ್ ಆಗಿತ್ತು. ದ ಹಿಸ್ಟೋರಿಕ್ ವಚನ ಮೂವ್ಮೆಂಟ್ ಲೆಡ್ ಬೈ ಬಸವಣ್ಣ took place in ಬಸವ ಕಲ್ಯಾಣ ವಿಚ್ ಈಸ್ ಪಾರ್ಟ್ ಆಫ್ ಕಲಬುರ್ಗಿ ಡಿವಿಜನ್. ಓಕೆ, ಸೊ ಏನ್ ಹೇಳ್ತಾರಂದ್ರೆ 12th ಸೆಂಚುರಿಯಲ್ಲಿ ವಚನ ಮೂವ್ಮೆಂಟ್ ಏನಾಯ್ತು, ವಚನ ಚಳವಳಿ ಏನಾಯ್ತು, ಆ ಒಂದು ವಚನ ಚಳವಳಿ ಬಸವಣ್ಣನವರ ಮೂಲಕ ಮಾಡಿದಂತಹ ವಚನ ಚಳವಳಿ ಬಸವ ಕಲ್ಯಾಣದಲ್ಲಿ ಆಗ್ತದೆ. ಆ ಒಂದು ಬಸವ ಕಲ್ಯಾಣ ಕೂಡ ಕಲಬುರ್ಗಿ ಡಿವಿಜನ್ ಗೆ ಸೇರಿದ್ದು ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಲೇಟರ್ ಡ್ಯೂರಿಂಗ್ ಮಿಡಿವಲ್ ಪೀರಿಯಡ್ the Bahmani kings came to power. Kalburgi was their capital city. ಓಕೆ, ಸೊ ತದನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ ಲೇಟರ್ ಆನ್ ಬಹಮನಿ ಕಿಂಗ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ರೂಲಿಂಗ್ ಅಲ್ಲಿ ಬರ್ತಾರೆ. ಆವಾಗ ಕಲಬುರ್ಗಿ ಅವರ ಒಂದು ಕ್ಯಾಪಿಟಲ್ ಸಿಟಿ ಆಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ಆಫ್ಟರ್ ದ ಡಿಕ್ಲೈನ್ ಆಫ್ ಬಹಮನಿ ಅಂಡ್ ವಿಜಯನಗರ ರೂಲರ್ಸ್, ಕಲಬುರ್ಗಿ ಕೇಮ್ ಅಂಡರ್ ದ ರೂಲ್ ಆಫ್ ದ ಹೈದರಾಬಾದ್ ನಿಜಾಮ್. The Hyderabad became part of independent India in 1948. During the recognition of states in 1956, Kalaburgi, Bidar and Raichur district, which were the part of Hyderabad Nizam, were added to Karnataka state. Kalaburgi is the headquarters of a Kalaburgi division. Ballari, which was part of Madras state, was added to Karnataka state. Okay, so illen ಹೇಳ್ತಾರಪ್ಪ ಅಂತಂದ್ರೆ ಕಲಬುರ್ಗಿ ಡಿವಿಷನ್ ಏನಾಗಿದೆ, ತದನಂತರದಲ್ಲಿ ಏನಪ್ಪಾ ಬಹಮನಿ ಕಿಂಗ್ಸ್ ಮತ್ತೆ ಎಲ್ಲರ ಏನಪ್ಪಾ ಅವರು ಆಳ್ವಿಕೆ ಮುಗ್ದೋದ್ಮೇಲೆ ಏನಾಗುತ್ತೆ, ಬಹಮನಿ ಕಿಂಗ್ಸ್ ಮತ್ತೆ ವಿಜಯನಗರ ಅರಸರ ಏನಾಯ್ತಪ್ಪ ಅಂದ್ರೆ ಆಳ್ವಿಕೆ ಮುಗ್ದೋದ್ಮೇಲೆ ಇಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಕಲಬುರ್ಗಿ ಬಾರ್ಡರ್ ಅಲ್ಲಿ ಇದೆ ತೆಲಂಗಾಣಗೆ, ಆಂಧ್ರ ಪ್ರದೇಶಗೆ. ಸೊ ಹೀಗಾಗಿ ಅಲ್ಲಿದ್ದಂತಹ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಕಲಬುರ್ಗಿ ಬರುತ್ತೆ. ಸೊ ಕಲಬುರ್ಗಿ ಏನಪ್ಪಾ 1948 ಅಲ್ಲ ಮೇನ್ ಇಂಡಿಪೆಂಡೆನ್ಸ್ ಆಗುತ್ತೆ. ಅವಾಗ ನಂತರದಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾರೆ, ಕರ್ನಾಟಕದಲ್ಲಿ ಸ್ವತಂತ್ರ ಮಾಡ್ತಾರೆ. ಓಕೆ, ಸೊ ಕಲಬುರ್ಗಿ ಜೊತೆಗೆ ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಬೀದರ್ ಮತ್ತೆ ರಾಯಚೂರುಗಳನ್ನು ಕೂಡ ಏನಪ್ಪಾ ಅಂತಂದ್ರೆ ಕರ್ನಾಟಕಕ್ಕೆ ಸೇರ್ಪಡೆ ಮಾಡ್ತಾರೆ. ಓಕೆ, ಇವು ಕೂಡ ಹೈದರಾಬಾದ್ ನಿಜಾಮನ ಅಂಡರಲ್ಲಿ ಇರ್ತವೆ. ಅವೆಲ್ಲವನ್ನ ಏನಪ್ಪಾ ಅಂದ್ರೆ ಕರ್ನಾಟಕಕ್ಕೆ ಸೇರ್ಪಡೆ ಮಾಡ್ತಾರೆ ಅಂತ ಹೇಳಿ ನಾವು ನೋಡಬಹುದು. ಕಲಬುರ್ಗಿ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಕಲಬುರ್ಗಿ ಡಿವಿಜನ್. ಓಕೆ, ಕಲಬುರ್ಗಿ ಏನಪ್ಪಾ ಅಂತಂದ್ರೆ ಕಲಬುರ್ಗಿ ಡಿವಿಜನ್ ನ ಒಂದು ಹೆಡ್ ಕ್ವಾರ್ಟರ್ ಆಗಿದೆ. ಮತ್ತು ಬಳ್ಳಾರಿ ಏನಪ್ಪಾ ಅಂತಂದ್ರೆ ಮದ್ರಾಸ್ ಸ್ಟೇಟ್ ನ ಒಂದು ಭಾಗ ಆಗಿತ್ತು. ತದನಂತರದಲ್ಲಿ ಅದನ್ನ ಏನಾಯ್ತಪ್ಪ ಅಂದ್ರೆ ಕರ್ನಾಟಕಕ್ಕೆ ಏನೋ ಸೇರ್ಪಡೆ ಮಾಡಿದ್ರು ಅಂತ ಹೇಳಿ ನಾವು ನೋಡಬಹುದು. ಮೆನಿ ಪಾಳೆಗಾರಸ್ ಬಿಕಮ್ ಪವರ್ಫುಲ್ ಆಫ್ಟರ್ ದ ಡಿಕ್ಲೈನ್ ಆಫ್ ವಿಜಯನಗರ ಅಂಡ್ ಬಹಮನಿ ಸುಲ್ತಾನ್ಸ್. ಅಮಂಗ್ ದೆಮ್ ಪಾಳೆಗಾರಸ್ ಆಫ್ ಹರಪ್ಪನಹಳ್ಳಿ, ಸಂದೂರು, ಜರಿಮಳೆ ಅಂಡ್ ಸುರಪುರ ಆರ್ ವೆಲ್ ನೋನ್. ಓಕೆ, ಸೊ ಏನಾಗ್ತದೆ ಅಂದ್ರೆ ಬಹಳಷ್ಟು ಪಾಳೆಗಾರರು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಪವರ್ಫುಲ್ ಆಗಿರ್ತಾರೆ. ಏನು ವಿಜಯನಗರ ಮತ್ತು ಬಹಮನಿ ರಾಜರ ಆಳ್ವಿಕೆ ನಂತರ, ಅವರ ಡಿಕ್ಲೇನ್ ನಂತರ, ಅವರ ಪತನದ ನಂತರ ಏನಂತಾರೆ ಬಹಳಷ್ಟು ಪಾಳೆಗಾರರು ಕೂಡ ಅಲ್ಲಿ ಪವರ್ಫುಲ್ ಆಗಿ ಅವರು ಕೂಡ ಅಲ್ಲಿ ಕಾರ್ಯನಿರ್ವಹಿಸಿರ್ತಾರೆ, ಅವರು ಆಳ್ವಿಕೆ ಮಾಡಿರ್ತಾರೆ. ಅವರುಗಳಲ್ಲಿ ಕೆಲವು ಫೇಮಸ್ ಪಾಳೆಗಾರರು ಅಂದ್ರೆ ಹರಪ್ಪನಹಳ್ಳಿ ಪಾಳೆಗಾರರು, ಸಂದನೂರು ಪಾಳೆಗಾರರು, ಜರಿಮಳೆ ಪಾಳೆಗಾರರು ಮತ್ತೆ ಸುರಪುರದ ಪಾಳೆಗಾರರು ಅಂತ ಹೇಳಿ ನಾವು ನೋಡ್ತೀವಿ. ಆಫ್ಟರ್ ದ ಡೆತ್ ಆಫ್ ಕೃಷ್ಣಪ್ಪ ನಾಯಕ ಆಫ್ ಸುರಪುರ, his son Venkatappa Nayaka came to power. As he was aware of the first war of Indian independence, he waged war against the British. ಸೊ ಇಲ್ಲಿ ಕೃಷ್ಣಪ್ಪ ನಾಯಕ ಅಂತ ಹೇಳಿರ್ತಾರೆ ಸುರಪುರದ ಪಾಳೆಗಾರರಲ್ಲಿ. ಸೊ ಅವರ ನಂತರ ಅವರ ಮಗ ಏನದನಪ್ಪ ವೆಂಕಟಪ್ಪ ನಾಯಕ, ಅವನು ಆಳ್ವಿಕೆಗೆ ಬರ್ತಾನೆ. ಅವನ ಆಳ್ವಿಕೆಗೆ ಬಂದಾಗ ಅವಾಗ ಆಗ್ಲೇ ಏನಾಗಿತ್ತಪ್ಪ ಅಂತಂದ್ರೆ ಫಸ್ಟ್ ಏನು ಬ್ರಿಟಿಷರ ವಿರುದ್ಧ ಆಳ್ವಿಕೆ ಮಾಡ್ತಾ ಇದ್ವಿ. ಸೊ ಅದು ಇಂಡಿಯನ್ ಇಂಡಿಪೆಂಡೆನ್ಸ್ ಫಸ್ಟ್ ಏನ್ ವಾರ್ ಇದೆ ಅದು ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದಾಗ ಅವ್ನ ಏನ್ ಮಾಡ್ತಾನಪ್ಪ ವೆಂಕಟಪ್ಪ ನಾಯಕ, ಬ್ರಿಟಿಷರ್ ಅಗೇನ್ಸ್ಟ್ ಅಲ್ಲಿ ಹೋರಾಡ್ಬೇಕು ಅಂತ ಹೇಳಿ ಹೋರಾಟವನ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, but the British captured Venkatappa Nayaka and imprisoned him. British gifted Surapura to Hyderabad Nizam. Like this, Bidar, Kalburgi and Raichur became part of Hyderabad Nizam's state. They were merged into Karnataka in 1956.
ಓಕೆ, ಸೊ ತದನಂತರದಲ್ಲಿ ಏನಾಗ್ತದೆ ಅಂತಂದ್ರೆ ವೆಂಕಟಪ್ಪ ನಾಯಕ ಯಾವಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ ಆವಾಗ ಬ್ರಿಟಿಷರ್ ಏನ್ ಮಾಡ್ತಾರೆ, ವೆಂಕಟಪ್ಪ ನಾಯಕನ ಅರೆಸ್ಟ್ ಮಾಡ್ತಾರೆ, ಅವನನ್ನ ಹಿಡಿತಾರೆ, ಹಿಡಿದು ಅವನಿಗೆ ಜೈಲ್ ಶಿಕ್ಷೆಯನ್ನ ಕೊಡ್ತಾರೆ. ಆ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಕಲಬುರಗಿ, ರಾಯಚೂರು ಮತ್ತೆ ಬೀದರನ್ನ ಬ್ರಿಟಿಷರು ನಿಜಾಮನಿಗೆ ಗಿಫ್ಟ್ ಕೊಡ್ತಾರೆ. ಯಾರಿಗೆ? ನಿಜಾಮನಿಗೆ ಗಿಫ್ಟ್ ಕೊಡ್ತಾರೆ. ಓಕೆ, ಸೊ ಅವನಿಗೆ ಗಿಫ್ಟ್ ಕೊಟ್ಟಿದ್ದಕ್ಕಾಗಿ ನಿಜಾಮನ್ ಹತ್ರ ಅಂದ್ರೆ ಹೈದರಾಬಾದ್ ನಿಜಾಮನ್ ಕಡೆಗೆ ಇವೆಲ್ಲ ಹೋಗ್ಬಿಡ್ತಾವೆ. ಯಾವ್ಯಾವು? ಬೀದರ್, ಕಲಬುರಗಿ ಮತ್ತೆ ರಾಯಚೂರು. ಸೊ ಲೇಟರ್ ಆನ್ 1956 ಅಲ್ಲಿ ಇವೆಲ್ಲವೂ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಸೇರ್ಪಡೆ ಆಗ್ತವೆ. ಓಕೆ, ಸೊ ಹ್ಯಾಕ್ ಸೇರ್ಪಡೆ ಆಯ್ತು ಅಂತ ಹೇಳಿ ನೋಡೋಣ ಇಲ್ಲಿ. ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಸ್ಟ್ರಗಲ್. When India attained independence, the Hyderabad Nizam was not ready to integrated his kingdom with India. This energized the common people who launched agitation against the Nizam. The leadership was provided by Swami Ramananda Tirtha, Sardar Sharanagowda Inamdar, Shivamurti Alavanandi, ಶಿರೂರು ವೀರಭದ್ರಪ್ಪ, ಪ್ರಭುರಾಜ ಪಾಟೀಲ್ ಸಂಗನಾಳ, ಪ್ರಭುರಾಜ ಪಾಟೀಲ್ ಸಂಗನಾಳ, ಪುಂಡಲೀಕಪ್ಪ ವರ್ ಲೀಡಿಂಗ್ ದ ಎಜಿಷನ್ ಅಗೇನ್ಸ್ಟ್ ದ ನಿಜಾಮ್. ಓಕೆ, ಸೊ ತದನಂತರದಲ್ಲಿ ಏನಾಗ್ತದೆ, ಹೈದರಾಬಾದ್ ನಿಜಾಮ ಏನಪ್ಪಾ ಅಂತಂದ್ರೆ ಇಂಡಿಯಾ ಇಂಡಿಪೆಂಡೆನ್ಸ್ ಆದ್ಮೇಲೆ ಇಂಡಿಯಾದಲ್ಲಿ ಸೇರ್ಪಡೆ ಆಗೋದಕ್ಕೆ ಅವನಿಗೆ ಇಷ್ಟ ಇರಂಗಿಲ್ಲ. ಸೊ ಹಾಗಾಗಿ ಅವ್ನ ಏನ್ ಮಾಡ್ತಾನಪ್ಪ ಹೈದರಾಬಾದ್ ನಿಜಾಮ ಅಂತಂದ್ರೆ, ನಾನ್ ಸಪರೇಟ್ ಆಗೇ ಇರ್ಬೇಕು, ನನ್ನ ಒಂದೇನ್ ಆಳ್ವಿಕೆ ಇದೆ ಇದೇ ರೀತಿಯಾಗಿರ್ಬೇಕು, ನನ್ನ ಕಿಂಗ್ಡಮ್ ಇದೇ ರೀತಿ ಇರಬೇಕು ಅಂತ ಹೇಳಿ ಅವನ ಉದ್ದೇಶ ಇರುತ್ತೆ. ಅವನಿಗೆ ಇಂಡಿಯಾದಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಅವನ ಅಗೇನ್ಸ್ಟ್ ಅಲ್ಲಿ ಏನು ಕಾಮನ್ ಪೀಪಲ್ಸ್ ಇರ್ತಾರೆ ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ಹೋರಾಟ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಚಳವಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವನ ವಿರುದ್ಧದಲ್ಲಿ ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇವರೆಲ್ಲರೂ ಇರ್ತಾರೆ. ಯಾರಪ್ಪಾ ಅಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರು, ಸರ್ದಾರ್ ಶರಣಗೌಡ್ರು, ಆಮೇಲೆ ಶಿವಮೂರ್ತಿ ಅಲವನಂದಿ ಅವರು, ವೀರಭದ್ರಪ್ಪ ಅವರು, ಆಮೇಲೆ ಪ್ರಭುರಾಜ ಪಾಟೀಲ್ ಸಂಗನಾಳ್ ಅವರು, ಆಮೇಲೆ ಪುಂಡಲಿಕಪ್ಪ ಅವರು, ಇವರೆಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಟೈಮಲ್ಲಿ ನಿಜಾಮನ ವಿರುದ್ಧ ಅವರು ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ the government of Nizam started harassing the common people. The people revolted against the private army of the Nizam known as Razaks. The central government of India undertook direct action against the Nizam and annexed it to India to September 17th, 1948. ಸೊ ಏನಾಗ್ತದೆ ಅಂತಂದ್ರೆ ಯಾವಾಗ ನಿಜಾಮ್ ಇಂಡಿಯಾಗೆ ಸೇರ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ತಾನೋ ಆವಾಗ ಯಾವಾಗ ಜನ ಅವನ ವಿರುದ್ಧವಾಗಿ ಹೋರಾಟ ಪ್ರಾರಂಭ ಮಾಡ್ತಾರೋ ಆ ಸಮಯದಲ್ಲಿ ಅವನು ಕಾಮನ್ ಪೀಪಲ್ಸ್ಗೆ ಅವನ ಒಂದು ಪ್ರೈವೇಟ್ ಆರ್ಮಿ ಇರುತ್ತೆ, ರಜಾಕ್ಸ್ ಅಂತ ಹೇಳಿ, ರಜಾಕರು ಅಂತ ಹೇಳಿ ನಾವು ಹೇಳ್ತೇವೆ. ಆ ರಜಾಕರು ಏನ್ ಮಾಡ್ತಾರಪ್ಪ ಅಂದ್ರೆ ಕಾಮನ್ ಪೀಪಲ್ ಮೇಲೆ ಹರಾಸ್ ಮಾಡ್ಲಿಕ್ಕೆ, ಅವರಿಗೆ ಹೊಡೆಯೋದು ಬಡಿಯೋದು, ಅವರಿಗೆ ಟಾರ್ಚರ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ಘಟನೆಗಳನ್ನ ನೋಡ್ಕೊಂಡು ಇಂಡಿಯನ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಆಕ್ಷನ್ ತಗೊಂಡು ಆವಾಗ ಏನ್ ಮಾಡ್ತದೆ ಅಂತಂದ್ರೆ ನಿಜಾಮನಿಗೆ ಇಂಡಿಯಾದಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಅವನಿಗೆ ಬದ್ಧ ಮಾಡ್ತಾರೆ. ಬದ್ಧ ಮಾಡಿದಾಗ ಇದೊಂದು ಸ್ಟೋರಿ ಇದೆ ಸಪರೇಟ್ ಆಗಿ, ಅದನ್ನ ಒಂದು ಜನರಲ್ ಆಗಿ ನಿಮ್ಗೆ ನಾನು ಬೇರೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಯಾವ ರೀತಿ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಯಾಗೆ ಸೇರ್ಪಡೆ ಆಯ್ತು, ಮತ್ತೆ ನಿಜಾಮ ಯಾವ ರೀತಿ ಒಪ್ಕೊಂಡ ಇಂಡಿಯನ್ ಆಳ್ವಿಕೆ ಅಂತ ಹೇಳಿ ಅದೊಂದು ಸ್ಟೋರಿ ಇದೆ, ಅದನ್ನ ಆಮೇಲೆ ನಿಮ್ಗೆ ಬೇರೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವಾಗ ಆಕ್ಷನ್ ತಗೊಳ್ತು, ಆಕ್ಷನ್ ತಗೊಂಡ್ಮೇಲೆ ನಿಜಾಮನ ವಿರುದ್ಧವನ್ನ ಆಕ್ಷನ್ ತಗೊಂಡು ತದನಂತರದಲ್ಲಿ ಸೆಪ್ಟೆಂಬರ್ 17th, 1948 ಅಲ್ಲಿ ಏನು ಹೈದರಾಬಾದ್ ಅನ್ನ ವಾಪಸ್ ಇಂಡಿಯಾಗೆ ಸೇರ್ಪಡೆ ಮಾಡ್ಕೋತಾರೆ. ನಿಜಾಮನ ಆಳ್ವಿಕೆ ಅಲ್ಲಿಗೆ ಮುಗಿದು ಹೋಗುತ್ತೆ. ಓಕೆ, ಸೊ ಈ ಒಂದು ಟೈಮ್ ಅಲ್ಲಿ ಮೇನ್ ಯಾರಪ್ಪ ಈ ಆಪರೇಷನ್ಗೆ ಲೀಡರ್ ಆದವ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಅವರು ಅವಾಗ ಏನಾಗಿದ್ರಪ್ಪ ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿದ್ರು, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಅವರೇ ಏನ್ ಮಾಡ್ತಾರಪ್ಪ ಅಂದ್ರೆ ನಿಜಾಮನ ವಿರುದ್ಧ ಆಕ್ಷನ್ ತಗೊಂಡು ವಾಪಸ್ ಹೈದರಾಬಾದ್ ಅನ್ನ ಹೈದರಾಬಾದ್ ಅನ್ನ ವಾಪಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯಾಕ್ಕೆ ಸೇರ್ಪಡೆ ಮಾಡ್ಕೋತಾರೆ. Historically, the people of Kalburgi division were subjected to various forms of exploitation under different state administrations. This deprived them of their political and economic independence. To correct this historical injustice, the government introduced the 98th constitutional amendment in 2012 to give importance to the people in employment. ಸೊ ಏನಾಗ್ತದೆ, ಫಸ್ಟ್ ತೆಲಂಗಾಣ ಏನು ಹೈದರಾಬಾದ್ ಬಂದು ಇಂಡಿಯಾಗೆ ಸೇರ್ಪಡೆ ಆಯ್ತು. ಬಟ್ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಂತಹ ನಮ್ಮ ಕಲಬುರಗಿ ಡಿವಿಷನ್ ಏನಿದೆ ಅದರಲ್ಲಿ ಕಲಬುರಗಿ ಮತ್ತೆ ಬಳ್ಳಾರಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಸೇರ್ಕೊಂಡಿತ್ತು. ಹೀಗಾಗಿ ಅವು ಕೆಲವು ದಿನ ಹೈದರಾಬಾದ್ ಡಿಸ್ಟ್ರಿಕ್ಟ್ ಅಂದ್ರೆ ಹೈದರಾಬಾದ್ ತೆಲಂಗಾಣ ಆಳ್ವಿಕೆಗೆ ಬೇರೆ ಆ ಸ್ಟೇಟ್ ಅಲ್ಲಿ, ಮತ್ತೆ ಕೆಲವು ಭಾಗಗಳು ತಮಿಳುನಾಡು ಸ್ಟೇಟ್ ಅಲ್ಲಿ ಈ ರೀತಿಯಲ್ಲಾಗಿ ಏನಾಗಿತ್ತಪ್ಪ ಅಂತಂದ್ರೆ ಸುಮ್ಮನೆ ಅವ್ರಿಗೆ ಬಹಳಷ್ಟು ತೊಂದರೆ ಆಯ್ತು. ತೊಂದರೆಯಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಯಾವುದೇ ಒಂದು ಅನುಕೂಲತೆಗಳು ಸಿಗ್ಲೇ ಇಲ್ಲ.
ಸೊ ಆ ಒಂದು ದೃಷ್ಟಿಕೋನವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಲೇಟರ್ 1956 ಅಲ್ಲಿ ಅವು ಕರ್ನಾಟಕಕ್ಕೆ ಸೇರ್ಪಡೆ ಆಗ್ತವೆ. ಅದಾದ ಬಳಿಕ 2012ರಲ್ಲಿ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 98th ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ, ಸ್ಪೆಷಲಿ ಕಲಬುರಗಿ ಡಿವಿಷನ್ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಓಕೆ, ಸ್ಪೆಷಲಿ ಕಲಬುರಗಿ ಡಿವಿಷನ್ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ 98th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಯಾವಾಗ 2012ರಲ್ಲಿ. ಓಕೆ, ಸೊ ಇದೊಂದು ನಾವು ಇಂಪಾರ್ಟೆಂಟ್ ಚೇಂಜ್ ಅನ್ನು ನೋಡಬಹುದು ಇಲ್ಲಿ. ತದನಂತರದಲ್ಲಿ ಇಲ್ಲಿ ಕಲಬುರಗಿ ಡಿವಿಷನ್ ಅಲ್ಲಿ ಬರುವಂತ ನ್ಯಾಚುರಲ್ ರಿಸೋರ್ಸಸ್ ನಾವು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ರಿವರ್ಸ್ ಆಫ್ ದಿಸ್ ಡಿವಿಷನ್ ಆರ್ ಭೀಮಾ, ತುಂಗಭದ್ರಾ, ಕೃಷ್ಣ, ಮುಳ್ಳಮರಿ, ಬೆಣ್ಣೆತೋರ, ಮತ್ತೆ ಇವೇನಪ್ಪ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ನದಿಗಳಾಗಿವೆ. ಇವು ಯಾವ್ಯಾವು? ಭೀಮಾ, ತುಂಗಭದ್ರಾ, ಕೃಷ್ಣ, ಮುಳ್ಳಮರಿ ಮತ್ತೆ ಬೆಣ್ಣೆತೋರ ಅಂತ ನಾವು ಹೇಳ್ತೀವಿ. ತದನಂತರ ಡ್ಯಾಮ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕಾರಂಜಾ ಡ್ಯಾಮ್ ಅಂತ ಇದೆ ಬೀದರ್ ಅಲ್ಲಿ. ಇದು ತುಂಬಾನೇ ಒಂದು ವರದಾನ ಅಂತ ನಾವಿಲ್ಲಿ ಹೇಳ್ಬಹುದು. ಬೂಮ್ ಟು ಬೀದರ್ ಡಿಸ್ಟಿಕ್ ಅಂತ ಹೇಳ್ತಾರೆ, ಬೂಮ್ ಟು ಬೀದರ್ ಡಿಸ್ಟಿಕ್ ಅಂತ. ಇದು ಕಾರಂಜಾನೇ ಇದೆ, ತುಂಬಾನೇ ಬೆಸ್ಟ್ ಆಗಿದೆ. ಅಲ್ಲಿ ಜನರಿಗೆಲ್ಲ ಬಹಳ ಅನುಕೂಲ ಆಗಿದೆ. ಅಗ್ರಿಕಲ್ಚರ್ ಆಗಿರಬಹುದು, ಎಲ್ಲಾ ಇಂಡಸ್ಟ್ರೀಸ್ ಆಗಿರ್ಬಹುದು, ಏನಾಗಿರ್ಬಹುದು, ಈ ಒಂದು ಡ್ಯಾಮ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಓಕೆ, ಸೊ ಕರಾಂಜನ್ ಡ್ಯಾಮ್ ಏನಪ್ಪಾ ಅಂದ್ರೆ ಬೀದರ್ ಡಿಸ್ಟಿಕ್ ಗೆ ಒಂದು ವರದಾನ ಅಂತ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ಮಣ್ಣು ಸಿಗುತ್ತೆ ಅಂದ್ರೆ ರೆಡ್, ಬ್ಲಾಕ್ ಮತ್ತೆ ಏನು ಜೇಡಿ ಮಣ್ಣು ಹೇಳ್ತೀವಿ, ಆ ರೀತಿಯ ಮಣ್ಣುಗಳು ಇಲ್ಲಿ ಸಿಗ್ತವೆ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ಭತ್ತ, ಪೆಡಿ ಇವ್ರು ಏನಪ್ಪಾ ಅಂತಂದ್ರೆ ಮೇಜರ್ ಕ್ರಾಪ್ ಆಗಿದೆ. ಮತ್ತೆ ಇನ್ನೊಂದೇನ್ ಹೇಳ್ಬೇಕಂದ್ರೆ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟಿಕ್ ಅಲ್ಲಿ ಜಾಸ್ತಿಯಾಗಿ ಪೆಡಿ ಬೆಳಿತಾರೆ. ಓಕೆ, ಸೊ ಭತ್ತವನ್ನ ಅಲ್ಲಿ ಜಾಸ್ತಿ ಬೆಳಿತಾರೆ, ಎಲ್ಲಿ? ಕೊಪ್ಪಳ ಮತ್ತು ರಾಯಚೂರಲ್ಲಿ. ಮತ್ತೆ ಇವರ ಒಂದು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಶುಗರ್ ಕೇನ್. ಈ ಕಡೆಗೆ ಶುಗರ್ ಕೇನ್ ಅನ್ನ ಜಾಸ್ತಿ ಬೆಳಿತಾರೆ. ಇದು ಅವರ ಕಮರ್ಷಿಯಲ್ ಕ್ರಾಪ್ ಆಗಿದೆ, ವಾಣಿಜ್ಯ ಬೆಳೆ ಅಂತ ನಾವು ಹೇಳ್ತೀವಿ. ಓಕೆ, ಅದು ಬಿಟ್ರೆ ಮತ್ತೆ ಇವ್ರ ಮೇಜರ್ ಕ್ರಾಪ್ಸ್ ಅಂತ ನಾವು ನೋಡೋದಾದ್ರೆ ಕಾಟನು, ಫಾಕ್ಸ್ಟೈಲು, ಮಿಲೆಟ್, ಆಮೇಲೆ ಹಾರ್ಸ್ ಗ್ರಾಮು, ಆಮೇಲೆ ಬೇರೆ ಬೇರೆ ಬೇಳೆಕಾಳುಗಳು, ಪಲ್ಸಸ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಜರ್ ಕ್ರಾಪ್ಸ್ ಗಳಾಗಿವೆ ಅಂತ ಹೇಳಿ ನೋಡಬಹುದು. ಅದು ಬಿಟ್ರೆ ಇಲ್ಲಿ ಫಾರೆಸ್ಟ್ ಅನ್ನ ನೋಡ್ಬೇಕಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಡಿವಿಷನ್ ಅಲ್ಲಿ ಜಾಸ್ತಿ ಫಾರೆಸ್ಟ್ ನಾವು ಜಾಸ್ತಿ ಕಂಡು ಬರುವುದಿಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತವೆ. ಸೊ ಡೆನ್ಸ್ ಫಾರೆಸ್ಟ್ ಎಲ್ಲಿದೆ ಅಂತಂದ್ರೆ ಸಂದೂರು ತಾಲೂಕು ಬಳ್ಳಾರಿಯಲ್ಲಿ ಇಲ್ಲಿ ಡೆನ್ಸ್ ಫಾರೆಸ್ಟ್ ನಾವು ನೋಡಬಹುದು, ದಟ್ಟ ಅರಣ್ಯವನ್ನ ನೋಡಬಹುದು. ಬೀದರ್ ಹ್ಯಾಸ್ ಅ ಮೋಸ್ಟ್ ಸ್ಪೊರಾಡಿಕ್ ಫಾರೆಸ್ಟ್ ಅಂಡ್ ಕೊಪ್ಪಳ ಹ್ಯಾಸ್ ದ ಲೋವೆಸ್ಟ್ ಫಾರೆಸ್ಟ್ ಕವರ್. ಓಕೆ, ಸೊ ಬೀದರ್ ಏನ್ ಮಾಡಿದೆಪ್ಪ ಅಂದ್ರೆ ಜಾಸ್ತಿ ಫಾರೆಸ್ಟ್ ರೇಂಜ್ ಅನ್ನ ಹೊಂದಿದೆ, ಮತ್ತೆ ಕೊಪ್ಪಳ ಎಲ್ಲಕ್ಕಿಂತ ಕಡಿಮೆ ಫಾರೆಸ್ಟ್ ರೇಂಜ್ ಅನ್ನ ಹೊಂದಿದೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಮಿನರಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಈ ಡಿವಿಷನ್ ಅಲ್ಲಿ ಅಂತ ಹೇಳ್ತಾರೆ. ಸಿಲ್ವರು, ಸಿಲಿಕಾ ಮತ್ತೆ ಗೋಲ್ಡ್ ಇವೆಲ್ಲವೂ ಇಲ್ಲಿದೆ. ಐರನ್ ಓರು, ಲೈಮ್ ಸ್ಟೋನು, ಮ್ಯಾಂಗನೀಸು, ಆಮೇಲೆ ಗ್ರಾನೈಟ್ ಸ್ಟೋನು, ಇವೆಲ್ಲವೂ ಕೂಡ ಏನಪ್ಪಾ ಈ ಡಿಸ್ಟಿಕ್ ಅಲ್ಲಿ, ಈ ಡಿವಿಷನ್ ಗಳಲ್ಲಿ ಸಿಗ್ತದೆ ಅಂತ ಹೇಳಿ ನಾವು ನೋಡಬಹುದು. ರಾಯಚೂರು ಡಿಸ್ಟಿಕ್ ಆಗಿರ್ಬೋದು, ಬಳ್ಳಾರಿ, ವಿಜಯನಗರ, ಇವೆಲ್ಲವೂ ಕಲಬುರಗಿ ಡಿವಿಷನ್ ಗೆ ಸೇರಿದ್ದು. ಸೊ ಇಲ್ಲಿ ಮೇಜರ್ ಆಗಿ ಸಿಗುವಂತಹ ಮಿನರಲ್ಸ್ ಅಂತ ನಾವು ಹೇಳೋದಾದ್ರೆ ಯಾವ್ಯಾವು? ಸಿಲ್ವರು, ಸಿಲಿಕಾ, ಗೋಲ್ಡ್, ಐರನ್ ಓರ್, ಲೈಮ್ ಸ್ಟೋನ್, ಮ್ಯಾಂಗನೀಸೋರ್, ಗ್ರಾನೈಟ್ ಸ್ಟೋನ್, ಇವೆಲ್ಲವೂ ಕೂಡ ಇಲ್ಲಿ ಸಿಗುವಂತಹ ಕೆಲವೊಂದು ಮಿನರಲ್ಸ್ ಆಗಿವೆ ಅಂತ ಹೇಳಿ ನಾವು ನೋಡಬಹುದು. ಇದು ತುಂಗಭದ್ರಾ ಡ್ಯಾಮ್ ಇಲ್ಲಿ ತೋರಿಸಿರೋದು. ಇದು ಐರನ್ ಮೈನಿಂಗ್ ಅನ್ನ ಇಲ್ಲಿ ತೋರಿಸಿದಾರೆ ನೋಡಿ. ಓಕೆ, ಪಿಕ್ಚರ್ ಅಲ್ಲಿ ನೋಡಬಹುದು. ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟಿ ಟು ರಾಯಚೂರ್, ಬಳ್ಳಾರಿ ಅಂಡ್ ವಿಜಯನಗರ ಡಿಸ್ಟ್ರಿಕ್ಟ್. ದಿಸ್ ಡಿವಿಷನ್ ಬಸವನಗರ ಡ್ಯಾಮ್ built across river Krishna provides irrigation facility to Raichur and Yadagiri district. Karanjana project provide irrigation facility to Bidar district. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಡ್ಯಾಮ್ ಗಳನ್ನ ಏನ್ ಕಟ್ಟಿದಾರೋ ಆ ಡ್ಯಾಮ್ ಗಳು ಏನ್ ಮಾಡ್ತಾವ ಅಂದ್ರೆ ಇರಿಗೇಷನ್, ನೀರಾವರಿ ಅಂತ ಏನ್ ಹೇಳ್ತೀವಿ ನಾವು, ಅಗ್ರಿಕಲ್ಚರ್ ಲ್ಯಾಂಡ್ ಗಳಿಗೆ, ಫಾರ್ಮರ್ಸ್ ಗೆ ಹೆಲ್ಪ್ ಆಗೋತರ. ಸೊ ಆ ರೀತಿಯಲ್ಲಿ ಇಲ್ಲಿ ಡ್ಯಾಮ್ ಗಳು ತುಂಬಾನೇ ಹೆಲ್ಪ್ ಮಾಡ್ತವೆ ಅಂತ. ಈ ತುಂಗಭದ್ರಾ ಡ್ಯಾಮ್ ಏನು ಪ್ರಾಜೆಕ್ಟ್ ಇದೆ, ಇದು ಯಾವ್ದಕ್ಕೆ ಅಂತಂದ್ರೆ ರಾಯಚೂರು, ಬಳ್ಳಾರಿ, ವಿಜಯನಗರಕ್ಕೆ ಏನಪ್ಪಾ ಅಂದ್ರೆ ಇರಿಗೇಷನ್ ಸಪೋರ್ಟ್ ಮಾಡ್ತದೆ. ಮತ್ತ ಅದು ಬಿಟ್ರೆ ಕೃಷ್ಣಾ ರಿವರ್ ಕಟ್ಟಿರುವಂತಹ ಒಂದು ಡ್ಯಾಮ್ ಏನಿದೆ ಅದು ಏನ್ ಮಾಡ್ತಂತಂದ್ರೆ ರಾಯಚೂರು ಮತ್ತೆ ಯಾದಗಿರಿಗೆ ಏನ್ ಮಾಡ್ತಪ್ಪ ಹೆಲ್ಪ್ ಮಾಡುತ್ತೆ. ಮತ್ತೆ ಕರಾಂಜನ್ ಪ್ರಾಜೆಕ್ಟ್ ಏನಿದೆ ಇದು ಬಂದು ಬೀದರ್ ಡಿಸ್ಟಿಕ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ಇಲ್ಲಿ ಫಾರೆಸ್ಟ್ ವೈಲ್ಡ್ ಲೈಫ್ ನ ನೋಡೋದಾದ್ರೆ ಈ ಡಿವಿಷನ್ ಅಲ್ಲಿ ಬಿಯರ್ ಜಾಸ್ತಿ ಇದೆ, ಕರಡಿ ಅಂತ ನಾವೇನ್ ಹೇಳ್ತೀವಿ ಅವು ಸ್ವಲ್ಪ ಜಾಸ್ತಿ ಇವೆ. ಓಕೆ, ಸೊ ಇದು ನೋಡ್ಬೇಕಾದ್ರೆ ಈ ಒಂದು ಡಿವಿಷನ್ ಅಲ್ಲಿ ಏನಂತಂದ್ರೆ ಬಹಳಷ್ಟು ವೈಲ್ಡ್ ಅನಿಮಲ್ಸ್ ಕೂಡ ಇಲ್ಲಿ ನಾವು ಕಾಣ್ಲಿಕ್ಕೆ ಬರುವುದಿಲ್ಲ, ಬಹಳ ಕಡಿಮೆ. ಇಲ್ಲಿ ಜಾಸ್ತಿ ಕಂಡು ಬರುವುದಿಲ್ಲ, ಬಹಳ ಕಡಿಮೆ ಕಂಡು ಬರ್ತವೆ. ಸೊ ಅದ್ರಲ್ಲಿ ನಾವು ಲಂಗೂರ್ ನೋಡಬಹುದು, ಡೀರ್ ನೋಡಬಹುದು, ಫಾಕ್ಸ್, ಮಂಕಿ, ಬಿಯರ್, ವುಲ್ಫ್, ವೈಲ್ಡ್ ಡಾಗ್ಸ್ ಇವುಗಳನ್ನ ನಾವು ನೋಡಬಹುದಾಗಿದೆ. ದೊಡ್ಡ ದೊಡ್ಡ ವೈಲ್ಡ್ ಅನಿಮಲ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ ನಮಗೆ, ಟೈಗರ್, ಲಯನ್ ಆ ರೀತಿ ಎಲ್ಲ ಇಲ್ಲಿ ಇರುವುದಿಲ್ಲ ಕಲಬುರಗಿಯಲ್ಲಿ. ಸೊ ಮೇಜರ್ ಆಗಿ ಕಾಣಿಸೋದಂದ್ರೆ ಲಂಗೂರು, ಡೀರ್, ಫಾಕ್ಸ್, ಮಂಕಿ, ಬಿಯರ್, ವುಲ್ಫ್, ವೈಲ್ಡ್ ಡಾಗ್ಸ್ ಇವೆಲ್ಲ ಕಂಡು ಬರ್ತವೆ. ಅದರಲ್ಲಿ ಜಾಸ್ತಿ ಇರೋದಂದ್ರೆ ಬಿಯರ್ಸ್, ಕರಡಿಗಳು. ಓಕೆ,
ಸೊ ಇಲ್ಲಿ ನಾವು ಇನ್ನೊಂದೇನಪ್ಪಾ ಅಂದ್ರೆ ದರೋಜಿ ಬಿಯರ್ ಸ್ಯಾಂಚುರಿಯನ್ನ ಕೂಡ ನಾವು ನೋಡಬಹುದು ಬಳ್ಳಾರಿಯಲ್ಲಿ. ಓಕೆ, ಸೊ ಅದು ಬಿಟ್ರೆ ರಾಯಚೂರಲ್ಲಿ ಡೀರ್ಸ್ ಗಳು ಕೂಡ, ಜಿಂಕೆಗಳು ಕೂಡ ಕಾಣಿಸಿರ್ತವೆ ಅಂತ ಹೇಳಿ ಹೇಳ್ತಾರೆ. ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರೀಸ್ ಅಲ್ಲಿ ನೋಡೋದಾದ್ರೆ ಮೇನ್ ಇವ್ರ ಆಕ್ಯುಪೇಷನ್ ಏನಂದ್ರೆ ಅಗ್ರಿಕಲ್ಚರ್ ಆಗಿದೆ. ಸೊ ಮೇಜರ್ ಆಕ್ಯುಪೇಷನ್ ಅಗ್ರಿಕಲ್ಚರ್ ಇದೆ. ಅದು ಬಿಟ್ರೆ ಏನಪ್ಪಾ ಅಂತಂದ್ರೆ ಫಾಲ್ ಇಲ್ಲಿ ಕಡಿಮೆ ಇರೋದ್ರಿಂದ ಕ್ರಾಪ್ಸ್ ಗಳು ಏನಾಗ್ತವಪ್ಪ ಅಂತಂದ್ರೆ ಮಳೆಗೆ ಡಿಪೆಂಡ್ ಆಗ್ಬಿಟ್ಟು ಆ ರೀತಿಯಲ್ಲಿ ಇಲ್ಲಿ ಬೆಳೆಗಳು ಬೆಳಿತವೆ. ಅವುಗಳನ್ನ ನೋಡ್ಕೊಂಡು ಇಲ್ಲಿ ಬೆಳೆಗಳನ್ನ ಬೆಳಿತಾರೆ. ಮಳೆ ಇಲ್ದಿದ್ರೆ ಯಾವ ಬೆಳೆಗಳು ಬೆಳಿಬೇಕು, ಮಳೆ ಇದ್ರೆ ಯಾವ ಬೆಳೆ ಬೆಳಿಬೇಕು, ಆ ರೀತಿಯಲ್ಲಿ. ಸೊ ಬಟ್ ಈ ಡಿವಿಷನ್ ಅಲ್ಲಿ ಹೇಳೋದಾದ್ರೆ ಮಳೆ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಅದು ಬಿಟ್ರೆ ಇಲ್ಲಿ ಜಾಸ್ತಿ ಒಣ ಹವೆನೆ ಜಾಸ್ತಿ ಇರ್ತದೆ. ಐರನ್ ಮತ್ತೆ ಸ್ಟೀಲ್ ಇಂಡಸ್ಟ್ರೀಸ್ ಇಲ್ಲಿ ನಮ್ಗೆ ನೋಡಕ್ ಸಿಗ್ತದೆ. ಶುಗರ್ ಇಂಡಸ್ಟ್ರೀಸು, ಸಿಮೆಂಟ್ ಇಂಡಸ್ಟ್ರೀಸು, ಥರ್ಮಲ್ ಪವರ್ ಪ್ಲಾಂಟ್ಗಳು, ಆಮೇಲೆ ಇವೆಲ್ಲವೂ ಇಲ್ಲಿ ಮೇಜರ್ ಇಂಡಸ್ಟ್ರೀಸ್ ನಾವು ನೋಡಬಹುದಾಗಿದೆ. ಓಕೆ, ಯಾವ ಡಿವಿಷನ್ ಅಲ್ಲಿ? ಕಲಬುರಗಿ ಡಿವಿಷನ್ ಅಲ್ಲಿ. ಇದು ನೋಡಿ ಹಟ್ಟಿ ಗೋಲ್ಡ್ ಮೈನ್ ಅಂತ ಹೇಳಿ ನಾವು ಹೇಳ್ತೀವಿ. ಗೋಲ್ಡ್ ಮೈನ್ ಇದೆ ಇಲ್ಲಿ ಹಟ್ಟಿಯಲ್ಲಿ, ಇದು ಕಲಬುರಗಿ ಡಿವಿಷನ್ ಗೆ ಸೇರಿದ್ದು. ಓಕೆ, ಸೊ ಇದೆಲ್ಲ ಇಲ್ಲಿ ನಾವು ನೋಡಬಹುದು. ಸೊ ಇಂಡಸ್ಟ್ರಿಯಲ್ ಗಳಲ್ಲಿ ನಾವು ನೋಡ್ಬೇಕಂತಂದ್ರೆ ಸ್ಟೀಲ್ ಮತ್ತೆ ಐರನ್ ಇಂಡಸ್ಟ್ರೀಸು, ಶುಗರ್ ಇಂಡಸ್ಟ್ರಿ ಮತ್ತೆ ಸಿಮೆಂಟ್ ಇಂಡಸ್ಟ್ರಿ, ಅದು ಬಿಟ್ಟರೆ ಥರ್ಮಲ್ ಪವರ್ ಪ್ಲಾಂಟ್, ಇವೆಲ್ಲವೂ ಕೂಡ ಮೇಜರ್ ಇಂಡಸ್ಟ್ರೀಸ್ ಆಗಿವೆ ಕಲಬುರಗಿ ಡಿವಿಷನ್. ಓಕೆ, ಸೊ ದೀಸ್ ಇಂಡಸ್ಟ್ರೀಸ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಟು ದ ಪೀಪಲ್ ಆಫ್ ದಿಸ್ ಡಿವಿಷನ್. ಈ ಒಂದು ಡಿವಿಷನ್ ಅಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ಜಾಸ್ತಿ ಜನರಿಗೆ ಜಾಬ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಅವರ ಒಂದು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕೂಡ ಇರುವುದಿಲ್ಲ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಬಳ್ಳಾರಿ, ವಿಜಯನಗರ ಅಂಡ್ ಕೊಪ್ಪಳ ಹ್ಯಾವ್ ಅ larger iron and steel industries. Similarly, Yadagiri and Kalburgi have a huge cement industries. ಸೊ ಇಲ್ಲೇನ್ ಹೇಳ್ತಾರಪ್ಪ ಅಂತಂದ್ರೆ ಬಳ್ಳಾರಿ ಮತ್ತೆ ವಿಜಯನಗರದಲ್ಲಿ ಏನಾಗ್ತಾ ಇದೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳದಲ್ಲಿ ಐರನ್ ಮತ್ತೆ ಸ್ಟೀಲ್ ಇಂಡಸ್ಟ್ರಿ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಸಿಮೆಂಟ್ ಇಂಡಸ್ಟ್ರಿ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಬೀದರ್ ಮತ್ತೆ ಏನಪ್ಪಾ ಆರ್ಟ್, ಬೀದರ್ ಆರ್ಟ್ ಗೆ ತುಂಬಾ ಫೇಮಸ್ ಆಗಿದೆ ಅಂತ ನಾವು ಹೇಳ್ತೇವೆ. ಓಕೆ, ಸೊ ತದನಂತರದಲ್ಲಿ ಹಂಪಿ ತುಂಗಭದ್ರಾ ಡ್ಯಾಮ್ ಆಫ್ ವಿಜಯನಗರ ಡಿಸ್ಟಿಕ್, ಸನ್ನತಿ ಆಫ್ ಕಲಬುರಗಿ ಡಿಸ್ಟಿಕ್, ಖವಾಜಾ ಬಂದೆ ನವಾಜ್ ದರ್ಗಾ, ದ ಫೋರ್ಟ್ ಆಫ್ ಬೀದರ್, ಬಸವ ಕಲ್ಯಾಣ, ಹಟ್ಟಿ ಗೋಲ್ಡ್ ಮೈನ್ ಆಫ್ ರಾಯಚೂರು ಆರ್ ದ ಮೇಜರ್ ಟೂರಿಸ್ಟ್ ಸೆಂಟರ್ಸ್ ಆಫ್ ದಿಸ್ ಡಿವಿಷನ್. ಸೊ ಈ ಒಂದು ಡಿವಿಷನ್ ಅಲ್ಲಿ ಮೇನ್ ಟೂರಿಸ್ಟ್ ಪಾಯಿಂಟ್ ಗಳು ಯಾವ್ಯಾವ ಇದೆ ಅಂತ ಹೇಳ್ತಾರೆ. ಸೊ ಯಾವ್ಯಾವಪ್ಪ ಅಂತಂತಂದ್ರೆ ಹಂಪಿ ತುಂಗಭದ್ರಾ ಡ್ಯಾಮು ವಿಜಯನಗರ ಡಿಸ್ಟಿಕ್, ಮತ್ತೆ ಸನ್ನತಿ ಕಲಬುರಗಿ ಡಿಸ್ಟಿಕ್, ಖವಾಜಾ ಬಂದೆ ನವಾಜ್ ದರ್ಗಾ, ಮತ್ತೆ ಫೋರ್ಟ್ ಆಫ್ ಬೀದರ್, ಮತ್ತೆ ಬಸವ ಕಲ್ಯಾಣ, ಮತ್ತೆ ಹಟ್ಟಿ ಗೋಲ್ಡ್ ಮೈನ್, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮೇಜರ್ ಟೂರಿಸ್ಟ್ ಪ್ಲೇಸ್ ಗಳಾಗಿವೆ ಅಲ್ಲಿ ಕಲಬುರಗಿ ಡಿವಿಷನ್ ಅಲ್ಲಿ. ಓಕೆ, ಸೊ ಅದು ಬಿಟ್ರೆ ಹಟ್ಟಿ ಗೋಲ್ಡ್ ಮೈನ್ ಆಫ್ ರಾಯಚೂರ್ ಡಿಸ್ಟಿಕ್ ಪ್ರೊಡ್ಯೂಸಸ್ ಹೈಯೆಸ್ಟ್ ಗೋಲ್ಡ್ ಇನ್ ಇಂಡಿಯಾ. ಹಟ್ಟಿ ಗೋಲ್ಡ್ ಮೈನ್ ಏನಿದೆ, ಇಂಡಿಯಾದಲ್ಲಿ ಹೈಯೆಸ್ಟ್ ಗೋಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಅಲ್ಲಿ ಜಾಸ್ತಿ ಸಿಗ್ತದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಆರ್ಟ್, ಲಿಟ್ರೇಚರ್, ಮ್ಯೂಸಿಕ್, ಫ್ಲೋಕ್ಲೋರ್, ಥಿಯೇಟರ್ ಅಂಡ್ ಡಾನ್ಸ್ ಬಗ್ಗೆ ಇಲ್ಲಿ ನಾವು ಕಲಬುರಗಿ ಡಿವಿಷನ್ ನೋಡೋದಾದ್ರೆ ಇಲ್ಲಿ ಏನ್ ನೋಡ್ತಾ ಇದೀವಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಆಫ್ ಕಲಬುರಗಿ ಡಿವಿಷನ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಬಟ್ ಇಟ್ ಈಸ್ ವೆರಿ ರಿಚ್ ಇನ್ ಲಿಟ್ರೇಚರ್, ಮ್ಯೂಸಿಕ್, ಫ್ಲೋಕ್ಲೋರ್, ಡಾನ್ಸ್ ಅಂಡ್ ಅದರ್ ಆಸ್ಪೆಕ್ಟ್. ಇದು ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿದೆ, ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಲಿಟ್ರೇಚರ್, ಮ್ಯೂಸಿಕ್, ಫ್ಲೋಕ್ಲೋರ್, ಡಾನ್ಸ್, ಮ್ಯೂಸಿಕ್ ಇವೆಲ್ಲ ಏನಪ್ಪಾ ಅಂತಂದ್ರೆ ತುಂಬಾ ರಿಚ್ ಆಗಿದೆ ಇದು ಅಂತ ಹೇಳಿ ಹೇಳ್ತಾರೆ. ಓಕೆ, ದ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಆಫ್ ಕಲಬುರಗಿ ಡಿವಿಷನ್ extended to ancient times as well. The first literary work in Kannada, Kaviraja Marga, was written during the reign of Rashtrakutas. ಓಕೆ, ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಕವಿರಾಜ ಮಾರ್ಗ ಮೊದಲ ಬಾರಿಗೆ ಬರೀಲಾಗ್ತದೆ ಕನ್ನಡದಲ್ಲಿ. ಅದು ಕೂಡ ಕಲಬುರಗಿ ಡಿವಿಷನ್ ಗೆ ಸಂಬಂಧಪಟ್ಟದ್ದು. ಸೊ ಈ ಒಂದು ಡಿವಿಷನ್ ದಲ್ಲಿ ಹಿಸ್ಟೋರಿಕ್ ಏನ್ಷಿಯಂಟ್ ಟೈಮ್ ಇಂದ ಕೂಡ ಏನಾಗ್ತಾ ಇದೆ ಇಲ್ಲಿ ಲಿಟ್ರೇಚರ್ ಅಲ್ಲಿಂದ ಬೆಳಿತಾ ಬಂದಿದೆ ಈ ಡಿವಿಷನ್ ಅಲ್ಲಿ ಅಂತ ನಾವು ನೋಡಬಹುದು. ಓಕೆ, ದ ಆದಿಕವಿ ಪಂಪ ರೋಟ್ ವಿಕ್ರಮಾರ್ಜುನ ವಿಜಯ ಅಂಡರ್ ದ patronage of the king Arikesari. The three gem of Kannada literature, Pampa, Ponna and Ranna, are from Kalburgi division. ಸೊ ಇಲ್ಲೇನ್ ಹೇಳ್ತಾರಪ್ಪ ಅಂತಂದ್ರೆ ಆದಿಕವಿ ಪಂಪ ಅಂತ ಫೇಮಸ್ ಆಗಿರೋ ಪಂಪ ಏನಿದ್ದಾರೆ ಅವರು ವಿಕ್ರಮಾರ್ಜುನ ವಿಜಯ ಬರೀತಾರೆ. ಅದು ಯಾವಾಗ? ಅರಿಕೇಸರಿ ಆಳ್ವಿಕೆಯಲ್ಲಿ, ಕಿಂಗ್ ಅರಿಕೇಸರಿ ಏನಿದ್ದ ಅವನ ಆಳ್ವಿಕೆಯಲ್ಲಿ. ಇದು ಕೂಡ ಕಲಬುರಗಿ ಡಿವಿಷನ್ ಗೆ ಸಂಬಂಧಪಟ್ಟಿದ್ದು. ಮತ್ತೆ ತ್ರಿರತ್ನಗಳು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಆ ತ್ರಿರತ್ನಗಳು ಅಂತ ಹೇಳಿ ಫೇಮಸ್ ಆಗಿರುವಂತಹ, ತ್ರೀ ಜೆಮ್ಸ್ ಅಂತ ಹೇಳಿ ಫೇಮಸ್ ಆಗಿರುವಂತಹ ಲಿಟ್ರರಿ ವರ್ಕ್ ಅಂತ ನಮ್ಮ ಕವಿಗಳು ಯಾರ್ಯಾರಪ್ಪ ಅಂದ್ರೆ ಪಂಪ, ಪೊನ್ನ, ರನ್ನ ಅಂತ ಹೇಳ್ತೀವಿ. ಇವರು 3 ಜನ ಕೂಡ ಕಲಬುರಗಿ ಡಿವಿಷನ್ ಗೆ ಸಂಬಂಧಪಟ್ಟವರು. ಓಕೆ, ದ ರೈಟರ್ ಆಫ್ ದ ಫಸ್ಟ್ ಗ್ರಾಮರ್ ಬುಕ್ ಶಬ್ದಮಣಿ ದರ್ಪಣ, ಕೇಶಿರಾಜ, ಈಸ್ ಫ್ರಮ್ ಕಲಬುರಗಿ ಡಿವಿಷನ್. ಸೊ ಫಸ್ಟ್ ಗ್ರಾಮರ್ ಬುಕ್ ಬರೀತಾರೆ ಕನ್ನಡದಲ್ಲಿ, ಏನು ಶಬ್ದಮಣಿ ದರ್ಪಣ ಅಂತ ಹೇಳಿ.
ಸೊ ಅದನ್ನ ಬರ್ದವರು ಕೇಶಿ ರಾಜ. ಆ ಕೇಶಿ ರಾಜ ಕೂಡ ಕಲಬುರಗಿ ಡಿವಿಜನ್ ಗೆ ಸಂಬಂಧಪಟ್ಟವರು. ದಿಸ್ ಮೀನ್ಸ್ ಕಲಬುರಗಿ ಡಿವಿಜನ್ ಇಸ್ ವೆರಿ ಇಂಟೆಲಿಜೆಂಟ್, ಹ್ಯಾವಿಂಗ್ ಅ ವೆರಿ ಇಂಟೆಲಿಜೆಂಟ್ ಪೀಪಲ್ಸ್. ಓಕೆ, ಲಿಟ್ರರಿ ವರ್ಕ್ ಒಳಗಡೆ ಕಲಬುರಗಿ ಡಿವಿಜನ್ ತುಂಬಾ ಫೇಮಸ್ ಆಗಿದೆ. ಅಲ್ಲಿ ತುಂಬಾ ಒಳ್ಳೊಳ್ಳೆ ಜನ ಇದ್ರು, ಇಂಟೆಲಿಜೆಂಟ್ ಪೀಪಲ್ಸ್ ಇದ್ರು ಅಂತ ಹೇಳಿ ನಾವು ನೋಡಬಹುದು. ತದನಂತರದಲ್ಲಿ ನೋಡೋದಾದ್ರೆ ವಚನ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ದ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಆಫ್ 12th century, ದ ವಚನ ಮೂವ್ಮೆಂಟ್ took place in Kalyana of Kalaburagi division of Karnataka. Many vachanakaras like Basavanna, Allama Prabhu, Akka Mahadevi, Jedara Dasimaya, Siddharama and others who were enlightened are from Kalaburagi division. Okay, so ಇದೆಲ್ಲ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಗಿನ ಸಮಯದಲ್ಲಿ 12th centuryಯಲ್ಲಿ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಒಂದು ನಡೀತು ವಚನ ಸಾಹಿತ್ಯದಲ್ಲಿ. 12th centuryಯಲ್ಲಿ ಯಾವುದು ಕಲಬುರಗಿ ಡಿವಿಜನ್ ನ ಕಲ್ಯಾಣದಲ್ಲಿ ಏನಪ್ಪಾ ಅಂತಂದ್ರೆ ವಚನ ಸಾಹಿತ್ಯ ಅಂತ ಹೇಳಿ ನಡೆತು. ವಚನ ಸಾಹಿತ್ಯದ ಒಂದು ವಚನ ಚಳವಳಿ ಅಂತ ಹೇಳಿ ನಡೀತು, ವಚನ ಮೂವ್ಮೆಂಟ್ ಅಂತ ಹೇಳ್ತೀವಿ. ಆ ವಚನ ಸಾಹಿತ್ಯದ ಒಂದು ಟೈಮ್ ಏನಿತ್ತಪ್ಪ ಅಂತಂದ್ರೆ ಕಲ್ಯಾಣದಲ್ಲಿ ನಡೀತು. ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮಯ್ಯ ಮತ್ತೆ ಇನ್ನೂ ಕೆಲವರಿದ್ರು. ಸೊ ಎಲ್ಲರೂ ಏನಪ್ಪಾ ಅಂತಂದ್ರೆ ಅಂದ್ರೆ ಕಲಬುರಗಿ ಡಿವಿಜನ್ಗೆ ಸೇರಿದವರಾಗಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಕಲಬುರಗಿ ಡಿವಿಜನ್ ಅವರು ಅಂತ ಹೇಳಿ ನೋಡ್ತೀವಿ. ಸೊ ಹೀಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಏನಪ್ಪಾ ಇದು ಕಲಬುರಗಿ ಡಿವಿಜನ್ ತುಂಬಾನೇ ಫೇಮಸ್ ಆಗಿತ್ತು ಲಿಟ್ರರಿಯಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಮೆನಿ ಮೆನ್ ಅಂಡ್ ವುಮೆನ್ ರೋಟ್ ವಚನಾಸ್ ಆಸ್ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್. ಈ ಒಂದು ಚಳುವಳಿ ಏನಿತ್ತು, ವಚನ ಮೂವ್ಮೆಂಟ್ ಏನಿತ್ತು, ಇದರ ಪಾರ್ಟ್ ಆಗಿ ಬಹಳಷ್ಟು ಜನ ಜನರು ಏನಪ್ಪಾ ಅಂತಂದ್ರೆ ಮೆನ್ ಆಗ್ಲಿ ವುಮೆನ್ ಆಗ್ಲಿ ಬಹಳಷ್ಟು ಜನ ವಚನಗಳನ್ನ ಬರೆದ್ರು ಅಂತ ಹೇಳಿ ನಾವು ನೋಡಬಹುದು. ದಾಸ ಸಾಹಿತ್ಯದಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಇದು ಕಲಬುರಗಿ ಡಿವಿಜನ್ ಫೇಮಸ್ ಆಗಿತ್ತು. ರಾಯಚೂರು ಡಿಸ್ಟ್ರಿಕ್ಟ್ ಆಫ್ ಕಲಬುರಗಿ ಡಿವಿಜನ್ ಈಸ್ ದ ಲ್ಯಾಂಡ್ ಆಫ್ ದಾಸ ಸಾಹಿತ್ಯ. ರಾಯಚೂರು ಡಿಸ್ಟ್ರಿಕ್ಟ್ ಏನಿದೆ ಕಲಬುರಗಿದು, ಅದನ್ನ ಇಲ್ಲಿ ದಾಸ ಸಾಹಿತ್ಯದ ಭೂಮಿ ಅಂತ ಹೇಳಿ ಕರೀತಾರೆ, ಲ್ಯಾಂಡ್ ಆಫ್ ದಾಸ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಅದರಲ್ಲಿ ದಾಸಕೂಟ ವಾಸ್ ಫಾರ್ಮ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ವ್ಯಾಸರಾಯ. ಕೀರ್ತನಾಸ್ ವರ್ ರಿಟನ್ ಬೈ ಕನಕದಾಸ, ಪುರಂದರದಾಸ ಅಂಡ್ ರಘುವೇಂದ್ರ ತೀರ್ಥ. Dasa literature has contributed immensely for the development of Karnataka music tradition. Okay, so ಈ ಒಂದು ಡಿವಿಜನ್ ಅಲ್ಲಿ ಏನಪ್ಪಾ ಅಂತಂದ್ರೆ ದಾಸ ಸಾಹಿತ್ಯ ಫೇಮಸ್ ಆಗಿತ್ತು. ದಾಸ ಸಾಹಿತ್ಯದಲ್ಲಿ ಏನಪ್ಪಾ ಅಂತಂದ್ರೆ ದಾಸಕೂಟ ಅಂತ ಹೇಳಿ ಯಾರ ಒಂದು ಲೀಡರ್ಶಿಪ್ ಅಂದ್ರೆ ವ್ಯಾಸರಾಯರ ಲೀಡರ್ಶಿಪ್ ಅಲ್ಲಿ ಇದನ್ನ ಫಾರ್ಮ್ ಮಾಡಲಾಯ್ತು. ಓಕೆ, ಸೊ ಅದನ್ನ ಬಿಟ್ರೆ ಕೀರ್ತನೆಗಳನ್ನ ಬರೆದ್ರು ಬಹಳಷ್ಟು ಜನ ದಾಸರು. ಯಾರಂದ್ರೆ ಕನಕದಾಸ, ಪುರಂದರದಾಸ ಮತ್ತೆ ರಘುವೇಂದ್ರ ತೀರ್ಥ ಅಂತ ಹೇಳಿ ಇವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಕಲಬುರಗಿ ಡಿವಿಜನ್ ಗೆ ಸೇರಿದವರು. ದಾಸ ಲಿಟ್ರೇಚರ್ ಏನಪ್ಪಾ ಅಂತಂದ್ರೆ ತುಂಬಾನೇ ಕರ್ನಾಟಕ ಮ್ಯೂಸಿಕ್ ಟ್ರೆಡಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡೆವಲಪ್ ಮಾಡ್ಲಿಕ್ಕೆ ತುಂಬಾನೇ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಬಹುದು. ಇಲ್ಲಿ ಪುರಂದರದಾಸರ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ, ನೀವು ನೋಡಬಹುದು ಇಲ್ಲಿ ಚಾಪ್ಟರ್ ಅಲ್ಲಿ. ಓಕೆ, ಕನ್ನಡ ಲಿಟ್ರೇಚರ್ ಗಾಟ್ ಎನ್ರಿಚ್ಡ್ ಡ್ಯೂ ಟು ದ ಕಾಂಟ್ರಿಬ್ಯೂಷನ್ ಆಫ್ hundreds of works by the Dasa Kirtanas, Suladis, Gitas, Prabandhas, Namavali and others. Okay, so ಅವರೆಲ್ಲ ಬರಿತಾ ಬಂದ್ರು, ಬುಕ್ಸ್ ಗಳನ್ನ, ಪೋಯಂ ಗಳನ್ನ, ಮ್ಯೂಸಿಕ್ ಪ್ರಿಪೇರ್ ಮಾಡ್ತಾ ಬಂದ್ರು. ಸೊ ಅವೆಲ್ಲ ಏನಪ್ಪಾ ಹೇಳಿ ಕರೆದ್ರೆ ಕೀರ್ತನೆಗಳು ಅಂತ ಕರೆದ್ರು, ಸುಳದೀಸ್ ಅಂತ ಹೇಳಿ ಕರೆದ್ರು, ಸುಳದಿಗಳು ಅಂತ ಹೇಳಿ ಕರೆದ್ರು. ಗೀತಾಸ್, ಪ್ರಬಂಧಗಳು ಮತ್ತೆ ನಾಮಾವಳಿಗಳು ಇವೆಲ್ಲವನ್ನ ಅವರು ಬರೆದು ಏನ್ ಮಾಡಿದ್ರಪ್ಪ ಅಂತಂದ್ರೆ ವಚನ ಸಾಹಿತ್ಯ ಆಗ್ಲಿ ಮತ್ತೆ ದಾಸ ಪರಂಪರೆಗೆ ಬೆಳಿಲಿಕ್ಕೆ ಅನುಕೂಲ ಆಯ್ತು. ಸೊ ದಾಸ ಪರಂಪರೆಯಲ್ಲಿ ಇಷ್ಟೆಲ್ಲ ಕೊಡುಗೆಗಳು ಬಂತು. ಸೊ ಒಟ್ಟು ಟೋಟಲ್ ಆಗಿ ನಾವು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಕಲಬುರಗಿ ಡಿವಿಜನ್ ಅಲ್ಲಿ ಲಿಟ್ರರಿ ವರ್ಕ್ಸ್ ಜಾಸ್ತಿ ಆಗಿದೆ, ಅಲ್ಲಿ ತುಂಬಾ ಲಿಟ್ರರಿ ಬೆಳೀತು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಅದು ಬಿಟ್ರೆ ಫಿಲಾಸಫರ್ಸ್, ಪೋಯಟ್ಗಳು ಯಾರ್ಯಾರಿದ್ದಪ್ಪ ಅಂತಂದ್ರೆ ತತ್ವ ಪದಕಾರರು ಅಂತಂದ್ರೆ the poet who are influenced by the Vachana movement, Dasa literature and ancient poetry wrote spiritual poems. The songs composed by folklore artists, fakiras and other saints are called philosophical lyrics. ತತ್ವ ಪದಗಳು ಅಂತ ಹೇಳಿ ಕರೀತಾರೆ. ಓಕೆ, ಸೊ ಯಾರ್ಯಾರೆಲ್ಲ ವಚನ ಮೂವ್ಮೆಂಟ್ ಮತ್ತೆ ದಾಸ ಸಾಹಿತ್ಯವನ್ನ ನೋಡಿ ಇಂಪ್ರೆಸ್ ಆಗಿದ್ರು ಅವರುಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಹಳಷ್ಟು ಜನ ಫ್ಲೋಕ್ಲೋರ್ ಆರ್ಟಿಸ್ಟ್ ಗಳಾಗಿರ್ಬಹುದು ಮತ್ತೆ ಫಕೀರರಾಗಿರ್ಬಹುದು, ಇವರೆಲ್ಲರೂ ಏನ್ ಮಾಡಿದ್ರಪ್ಪ ಅಂತಂದ್ರೆ ಫಿಲಾಸಾಫಿಕಲ್ ಲಿರಿಕ್ಸ್ ಅನ್ನ ಬರೆದ್ರು. ಆ ಫಿಲಾಸಾಫಿಕಲ್ ಲಿರಿಕ್ಸ್ ಗಳನ್ನ ಏನಂತ ಹೇಳಿ ಕರೆದ್ರಪ್ಪ ಅಂತಂದ್ರೆ ತತ್ವ ಪದಗಳು ಅಂತ ಹೇಳಿ ಕರೆದ್ರು.
Many philosophers in 18th and 19th century fought against the evils of gender inequality, untouchability, lying, and money making, and expressed their ideas in the sarcastic sarcastic ways through their songs. ಸೊ ಅವ್ರು ಏನ್ ಮಾಡ್ತಾ ಇದ್ರು, ಪೋಯಂಗಳಲ್ಲಿನೇ ತಮ್ಮ ಭಾವನೆಗಳನ್ನ ಬರಿತಾ ಇದ್ರು, ತಮ್ಮ ಒಂದು ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ತಮ್ಮ ವಿಚಾರಗಳನ್ನ ಬರಿತಾ ಇದ್ರು. ಸೊ ಅವಾಗಿಂತೂ ಅನ್ಟಚಬಿಲಿಟಿ ಆಗಿರ್ಬಹುದು, ಮತ್ತೆ ಜೆಂಡರ್ ಇನ್ಇಕ್ವಾಲಿಟಿ ಆಗಿರ್ಬಹುದು, ಮತ್ತೆ ಏನಪ್ಪಾ ಅಂತಂದ್ರೆ ಮನಿ ಮೇಕಿಂಗ್, ಲೈಂಗ್ ಮನಿ ಮೇಕಿಂಗ್ ಎಲ್ಲ ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಇವೆಲ್ಲವುಗಳ ಅಗೇನ್ಸ್ಟ್ ಆಗಿ ಅವರು ಸಾಂಗ್ ಗಳಲ್ಲಿ ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಇವುಗಳ ಮೂಲಕ ಜನರಿಗೆ ತಿಳಿತಾ ಇತ್ತು. ಓಕೆ, ಸೊ ತುಂಬಾ ಚೆನ್ನಾಗಿ ಅವರೆಲ್ಲ ಅದನ್ನ ಮೇಂಟೈನ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಫಿಲಾಸಫರ್ಸ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಚನ್ನೂರು ಜಲಾಲ್ ಸಾಬ್, ಹನುಮಂತವ್ವ have written good lyrics. Many illiterates have constructed lyrics and sung them. ಓಕೆ, ಸೊ ಹನುಮಂತವ್ವ ಮತ್ತೆ ಚನ್ನೂರು ಜಲಾಲ್ ಸಾಬ್ ಅಂತ ಹೇಳಿ ಅವರು ಬಹಳಷ್ಟು ವರ್ಕ್ ಲಿರಿಕ್ಸ್ ಗಳನ್ನ ಬರೆದ್ರು. ಮತ್ತೆ ಅದಷ್ಟಲ್ಲಿ ಯಾರಿಗೆ ಬರೆಯಲು ಬರ್ತಾ ಇರ್ಲಿಲ್ವೋ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ತುಂಬಾ ಜನ ಹಾಡುಗಳನ್ನ ಕಟ್ಟಿ, ಪದಗಳನ್ನ ಕಟ್ಟಿ ಹಾಡಿದ್ರು ಅಂತ ಹೇಳಿ ನೋಡ್ತೀವಿ. ಓಕೆ, ಸೊ ಡ್ಯೂರಿಂಗ್ ದ ಮಾಡರ್ನ್ ಪೀರಿಯಡ್ ಆಫ್ ಲಿಟ್ರೇಚರ್ ಆಫ್ Kalaburgi was enriched by many writers. They are Siddhaya Puranik, Jayatirtha Rajpurohit, Shantarasa, Pandit Taranath, Bichi, Mudenuru Sanganna, Simpi Linganna, Srimati Shailaja Chadachan, Jayadevi Tai Ligade, Channanna Valikara, Jambanna Amarachinta, and many others. ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಲಿಟರರಿ ವರ್ಕ್ ಅನ್ನ ಎನ್ರಿಚ್ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಮುಂದುವರ್ಸ್ಕೊಂಡು ಹೋದ್ರು ಈ ಟೈಮ್ ಅಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, Kalaburgi division has contributed immensely to the field of music. A musician like Siddharama Jambaladini, Taranatha, Ghazal Gundamma, Subhadramma, Mansuru, and others contributed to music. So ಇವರೆಲ್ಲ ಏನಪ್ಪಾ ಅಂತಂದ್ರೆ ಸಿದ್ದರಾಮ, ಜಂಬಲ್ದಿನ್ನಿ, ಆಮೇಲೆ ತಾರಾನಾಥ, ಗಜಲ್ ಗುಂಡಮ್ಮ, ಮತ್ತೆ ಸುಭದ್ರಮ್ಮ, ಮನ್ಸೂರು, ಇವರೆಲ್ಲ ಏನಪ್ಪಾ ಅಂತಂದ್ರೆ ಮ್ಯೂಸಿಕ್ ಅಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, SM ಪಂಡಿತ್ ಆಫ್ ದಿಸ್ ಡಿವಿಷನ್ ಇಸ್ ಫೇಮಸ್ ಇನ್ ದ ಫೀಲ್ಡ್ ಆಫ್ ಪೇಂಟಿಂಗ್. SM ಪಂಡಿತ್ ಅಂತ ಹೇಳಿ ಪೇಂಟರ್ ಇದ್ರು, ಅವ್ರು ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿದ್ರು ಅಂತ ಹೇಳಿ ನಾವು ನೋಡಬಹುದು ಇದೇ ಡಿವಿಷನ್, ಕಲಬುರ್ಗಿ ಡಿವಿಷನ್ ಅವರು. ಆಮೇಲೆ ದೊಡ್ಡಾಟ, ಸಣ್ಣಾಟ ಅಂತ ಹೇಳಿ ಇಲ್ಲಿ ತೊಗಲು ಬೊಂಬೆ, ಮತ್ತೆ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಫ್ಲೋಕ್ಲೋರ್ ಥಿಯೇಟರ್ ಪ್ರೋಗ್ರಾಮ್ಸ್ ಗಳು ಆಕ್ಟಿವ್ ಆಗಿದ್ದು, ಅಲ್ಲಿ ದೊಡ್ಡಾಟ ಸಣ್ಣಾಟ ಅಂತ ಹೇಳಿ ಮಾಡ್ತಿದ್ರು, ಮತ್ತೆ ತೊಗಲು ಬೊಂಬೆ ಆಟ ಅನ್ನ ಮಾಡ್ತಿದ್ರು. ಸೊ ಅವುಗಳು ಕೂಡ ಇಲ್ಲಿ ಫೇಮಸ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಬೆಳಗಲ್ಲ ವೀರಣ್ಣ ಇಸ್ ನೋನ್ ಪರ್ಸನ್ ಇನ್ ದ ಫೀಲ್ಡ್ ಆಫ್ ತೊಗಲು ಬೊಂಬೆ ಥಿಯೇಟರ್. ಓಕೆ, ಸೊ ತೊಗಲು ಬೊಂಬೆ ಆಟ ಆಡ್ಸೋದ್ರಲ್ಲಿ ಬೆಳಗಲ್ ವೀರಣ್ಣ ಅಂತ ಹೇಳಿ ತುಂಬಾ ಫೇಮಸ್ ಪರ್ಸನ್ ಇದ್ರು ಅಂತ ಹೇಳಿ ನಾವು ನೋಡಬಹುದು. ಓಕೆ, ನಂದಿ ಕುಣಿತ, ಆಳವಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಾ ಮುರುಗಿ, ಮತ್ತೆ ಅದರ್ ಬೇರೆ ಬೇರೆ ಎಲ್ಲ ಫ್ಲೋಕ್ ಡಾನ್ಸ್ ಗಳೇನಿತ್ತು ಅವುಗಳು ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿತ್ತು. ಅವುಗಳು ಕೂಡ ಈ ಡಿವಿಷನ್ ಅಲ್ಲಿ ಫಾರ್ಮ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಕರಡಿ ಮಜಲು ಅಂತ ಹೇಳಿ ಕರೀತಾರೆ. ಆಮೇಲೆ ಸಿಳ್ಳೆ ಕ್ಯಾತರ ಆಟ, ಮೊಹರಂ ಕುಣಿತ, ಮತ್ತೆ ಹಗಲು ವೇಷ, ಇವು ಕೂಡ ಏನಪ್ಪಾ ಅಂತಂದ್ರೆ ಫ್ಲೋಕ್ ಆರ್ಟ್ಗಳಾಗಿತ್ತು, ಜನಪದ ಪಾರ್ಟ್ಗಳಾಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಅವ ಜನಪದ ಕಲೆಗಳಾಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಅದು ಬಿಟ್ರೆ ಬಿದರಿ ಆರ್ಟ್ ಅಂತ ಹೇಳಿ ಬೀದರಲ್ಲಿ ಅದು ಕೂಡ ತುಂಬಾ ಫೇಮಸ್ ಆಗಿತ್ತು. ಮತ್ತೆ ಟಾಯ್ಸ್ ಆಫ್ ಕಿನ್ನಾಳ ಅಂಡ್ ಬ್ಲಾಂಕೆಟ್ಸ್ ಆಫ್ ಕೊಪ್ಪಳ ಆರ್ ದ ಟ್ರೆಡಿಷನಲ್ ಆರ್ಟ್ಸ್. ಇಲ್ಲೇನಪ್ಪಾ ಅಂತಂದ್ರೆ ಕಿನ್ನಾಳದ ಗೊಂಬೆಗಳು ಅಂತ ಹೇಳಿ ಸ್ಪೆಷಲ್ ಗೊಂಬೆಗಳನ್ನ ತಯಾರು ಮಾಡ್ತಾರೆ. ಅದು ಬಿಟ್ರೆ ಕೊಪ್ಪಳದಲ್ಲಿ ಬ್ಲಾಂಕೆಟ್ ಗಳನ್ನ ತಯಾರು ಮಾಡ್ತಾರೆ. ಏನು ನಮ್ಮಲ್ಲಿ ಎಲ್ಲ ಚಾದ್ರಗಳು ಅಂತ ಹೇಳಿ ಕರೀತಾರೆ. ಸೊ ಬ್ಲಾಂಕೆಟ್ ಗಳನ್ನ ತಯಾರು ಮಾಡ್ತಾರೆ. ಸೊ ಅವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ಆರ್ಟ್ ಗಳಿಗೆ ಒಳಪಟ್ಟಂತವಾಗಿವೆ. ಮತ್ತೆ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಏನು ಟೆರಿಟೋರಿಯಲ್ ಟ್ರೇಡ್ ಮಾರ್ಕ್ ಗಳನ್ನ ಹೊಂದಿದಂತಹ ಒಂದು ಆರ್ಟ್ ಗಳಿವಾಗಿವೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಎಜುಕೇಶನ್ ಅಂಡ್ ಹೆಲ್ತ್ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ದ ಮೋಸ್ಟ್ ಎಜುಕೇಶನಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಆಫ್ ಅವರ್ ಸ್ಟೇಟ್ ರಾಯಚೂರ್ ಅಂಡ್ ಯಾದಗಿರಿ ಬಿಲಾಂಗ್ ಟು ದಿಸ್ ಡಿವಿಷನ್.
ಬಹಳ ನಮ್ಮ ಇಡೀ ಸ್ಟೇಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲಕ್ಕಿಂತ ಕಡಿಮೆ ಲಿಟ್ರೇಚರ್ ಪರ್ಸೆಂಟ್ ಇರುವಂತದ್ದು, ಕಡಿಮೆ ಎಜುಕೇಟೆಡ್ ಪರ್ಸನ್ಸ್ ಇರುವಂತದ್ದು ಎಲ್ಲಿ ಅಂತಂದ್ರೆ ರಾಯಚೂರು ಮತ್ತೆ ಯಾದಗಿರಿ. ಅದು ಬ್ಯಾಕ್ವರ್ಡ್ ಎಜುಕೇಶನಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಇದು ಕಲಬುರಗಿ ಡಿವಿಷನ್ ಗೆ ಸೇರ್ಪಡೆಯಾಗಿದೆ. ಓಕೆ, ಸೊ ದಟ್ ಲಿಟ್ರಲಿ ರೇಟ್ ದ key indicator to education is lowest here. Recently, there are improvements in this area. Gulbarga University and Karnataka Central University are in Kalburgi city of this division. Kannada University is in Hampi of Vijayanagara district. Sri Krishna Devaraya University is in Ballari, and Agriculture University is in Raichur of this division. In Bidar, animal husbandry, fisheries university, and also Narasimha Zara temple is famous, and there is a Buddha Vihara in Kalaburgi. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ತುಂಬಾ ಇಲ್ಲಿ ಮುಂಚೆ ಎಲ್ಲ ಬ್ಯಾಕ್ವರ್ಡ್ ಆಗಿತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ಇವಾಗ ಏನಾಗ್ತದೆ, ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಹಳಷ್ಟು ಯೂನಿವರ್ಸಿಟಿಗಳು ಇಲ್ಲಿ ಓಪನ್ ಮಾಡಿದ್ದಾರೆ. ಗುಲ್ಬರ್ಗಾ ಯೂನಿವರ್ಸಿಟಿ ಆಗಿರ್ಬೋದು, ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಆಮೇಲೆ ಕಲಬುರಗಿ ಸಿಟಿ ಅಲ್ಲಿ ಇದ್ದು, ಅದ್ ಬಿಟ್ರೆ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿದೆ. ವಿಜಯನಗರದಲ್ಲಿ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಇದೆ ಬಳ್ಳಾರಿಯಲ್ಲಿ. ಮತ್ತೆ ತುಂಬಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, ಫಿಶರಿ ಯೂನಿವರ್ಸಿಟಿ ಆಗಿರಬಹುದು. ಓಕೆ, ಸೊ ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಒಂದು ಯೂನಿವರ್ಸಿಟಿಗಳು ಇಲ್ಲಿ ಈ ಡಿವಿಷನ್ ಅಲ್ಲಿ ಇದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಮೆಡಿಕಲ್ ಕಾಲೇಜ್ ಕೂಡ ಇಲ್ಲಿದೆ. ಮೆಡಿಕಲ್ ಕಾಲೇಜ್ ಮತ್ತು ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ಗಳಿದೆ. ಹೆಲ್ತ್ ಏನು ಫಸ್ಟ್ ಏಡ್ ಸೆಂಟರ್ಸ್ ಗಳಿವೆ ಇಲ್ಲಿ. ಏನು ಎಲ್ರಿಗೂ ಹೆಲ್ತ್ ಬಗ್ಗೆ ಎಲ್ಲ ಪ್ರೊವೈಡ್ ಸಿಗ್ತದೆ. ಯಾರಿಗೇನಾದ್ರೂ ತೊಂದರೆ ಆದ್ರೆ ಆದಷ್ಟು ಬೇಗ ರೂರಲ್ ಏರಿಯಾಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ಫಸ್ಟ್ ಏಡ್ ಫೆಸಿಲಿಟಿಗಳನ್ನ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಹತ್ರದಲ್ಲಿ ಹಾಸ್ಪಿಟಲ್ಗಳನ್ನ ಕೂಡ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಅವಾಗ ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಹೆಲ್ತ್ ಬಗ್ಗೆ ಏನಪ್ಪಾ ಅಂದ್ರೆ ಎಲ್ರಿಗೂ ಎಜುಕೇಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ESI ಹಾಸ್ಪಿಟಲ್ಗಳು ಕೂಡ ಇದೆ ಇಲ್ಲಿ ತುಂಬಾ ಬಡವ ಜನರಿಗೆ ಕೂಡ, ಅದು ಕೂಡ ಇದೆ ಕಲಬುರಗಿಯಲ್ಲಿ ಅಂತ ಹೇಳಿ ನಾವು ನೋಡ್ಬೋದು. ಅದು ಬಿಟ್ರೆ ಗವಿಸಿದ್ದೇಶ್ವರ ಮಠ ಇದೆ ಇಲ್ಲಿ ಕೊಪ್ಪಳದಲ್ಲಿ. ಅದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನರಿಗೆ ಎಜುಕೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ, ಫುಡ್ ಕೊಡ್ಲಿಕ್ಕೆ ಅಂತಂದ್ರೆ ಅದು ಒಂದು ಮಠ ನಡೆಸ್ತದೆ ಕೊಪ್ಪಳದಲ್ಲಿರುವಂತ ಗವಿಸಿದ್ದೇಶ್ವರ ಮಠ. ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನ ಅಲ್ಲೇ ಇಟ್ಕೊಂಡು ಅವರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಅವರಿಗೆ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇದು ಕೂಡ ತುಂಬಾ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ, ಇದು ವರ್ಲ್ಡ್ ಫೇಮಸ್ ಆಗಿದೆ ಅಂತ ನಾವು ನೋಡಬಹುದು. ಓಕೆ, ಸೊ ಕಲಬುರಗಿ ಡಿವಿಷನ್ ಅಲ್ಲಿ ಇರುವಂತ ಕೆಲವೊಂದು ಫೇಮಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬುದ್ಧ ವಿಹಾರ ಇದೆ, ಗುಲ್ಬರ್ಗಾ ಯೂನಿವರ್ಸಿಟಿ ಇದೆ, ಬಂದೇ ನವಾಜ್ ದರ್ಗಾ ಇದೆ, ಮತ್ತೆ ನಾನಕ್ ಜಾರಾ ಇದೆ. ಅದ್ ಬಿಟ್ರೆ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ಇಲ್ಲಿ ನಾವು ನೋಡಬಹುದು. ಅದ್ ಬಿಟ್ರೆ ನರಸಿಂಹ ಜಾರಾ ಅಂತ ಹೇಳಿದೆ, ಅದು ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಕಲ್ಚರಲ್ ಹೆರಿಟೇಜ್ ಅಂತ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕಿನ್ನಾಳದ ಬೊಂಬೆಗಳು ಅಂತ ಹೇಳ್ತೀವಿ. ಕಿನ್ನಾಳದಲ್ಲಿ ಗೊಂಬೆ ಮಾಡ್ತಾರೆ. ಅದು ಪರ್ಟಿಕ್ಯುಲರ್ಲಿ ಅದಕ್ಕೆ ಟ್ರೇಡ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಕಿನ್ನಾಳದ ಬೊಂಬೆಗಳಿಗೆ, ಕಿನ್ನಾಳದ್ದೇ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಸ್ಪೆಷಲ್ ಆಗಿ ಅದನ್ನ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಓಕೆ, so the district of Kalburgi division have contributed more in the field of art, music, painting, theater, folklore, dance, and other performing arts. This division had four important ancient dynasties of Karnataka. They are Rashtrakuta, Kalyana, Chalukya, Vijayanagara, and Badami kings. These dynasties have encouraged art, music, and literature. This division is known for professional theater. ಓಕೆ, ಸೊ ಈ ಒಂದು ಡಿವಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮ್ಯೂಸಿಕ್, ಪೇಂಟಿಂಗ್, ಥಿಯೇಟರ್, ಫ್ಲೋಕ್ಲೋರ್, ಡಾನ್ಸು ಇವೆಲ್ಲವಕ್ಕೂ ಏನಪ್ಪಾ ಅಂತಂದ್ರೆ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳಿ ನೋಡ್ತೀವಿ. ಸೊ ಈ ಒಂದು ಡಿವಿಷನ್ ಅನ್ನ ಎಷ್ಟು 4-5 ಮನೆತನಗಳು ಆಳಿದ್ವು. ಯಾರಂದ್ರೆ ಏನು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಮತ್ತೆ ಬಾದಾಮಿ ಕಿಂಗ್ಸ್ ಏನಪ್ಪಾ ಅಂದ್ರೆ 4 ಮನೆತನಗಳು ಆಳ್ವಿಕೆ ಮಾಡಿದ್ವು. ಸೊ ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂತಂದ್ರೆ ಆರ್ಟ್ಗೆ ಮತ್ತೆ ಮ್ಯೂಸಿಕ್ಗೆ, ಲಿಟರರಿ ವರ್ಕ್ ಗಳಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಈ ಡಿವಿಷನ್ ಪ್ರೊಫೆಷನಲ್ ಥಿಯೇಟರ್ಗೆ ಹೆಸರುವಾಸಿಯಾಗಿದೆ ಅಂತ ಹೇಳಿ ನೋಡ್ಬೋದು. Cottage industries of Bidri art of Bidar, toy of Kinnala, blankets of Koppala are there in this division. The fort of Bidar, monuments of Hampi, Basava monuments of Basava Kalyana, Khwaja Bande Nawaz Dargah of Kalaburgi, and monuments of Sannati are the fine examples of architectures. ಸೊ ಇಲ್ಲೇನಪ್ಪಾ ಅಂತಂದ್ರೆ ಆರ್ಕಿಟೆಕ್ಚರ್ಗೆ ತುಂಬಾ ಫೇಮಸ್ ಆಗಿದ್ದಂತಹ ಒಂದು ಪ್ಲೇಸ್ ಗಳನ್ನ ಹೇಳ್ತಾರೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಬೀದರ್ನ ಕೋಟೆ ಆಗಿರ್ಬೋದು, ಫೋರ್ಟ್ ಆಫ್ ಬೀದರ್ ಅಂತ ಹೇಳ್ತಾರೆ. ಆಮೇಲೆ ಮೊನಮೆಂಟ್ಸ್ ಆಫ್ ಹಂಪಿ ಅಂತ ಹೇಳ್ತಾರೆ. ಆಮೇಲೆ ಬಸವ ಮೂಮೆಂಟ್ ಆಫ್ ಬಸವ ಕಲ್ಯಾಣ ಅಂತ ಹೇಳ್ತಾರೆ. ಖ್ವಾಜಾ ಬಂದೆ ನವಾಜ್ ದರ್ಗಾ ಹೇಳ್ತಾರೆ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ಸನ್ನತಿಯಲ್ಲಿರುವಂತವು ಮೋನಮೆಂಟ್ಸ್ ಗಳಾಗಿರ್ಬೋದು. ಇವೆಲ್ಲವೂ ಏನಪ್ಪಾ ಆರ್ಕಿಟೆಕ್ಚರ್ಗೆ ಫೇಮಸ್ ಆಗಿವೆ ಇಲ್ಲಿ ಅಂತ ಹೇಳ್ತಾರೆ.
ಅದು ಬಿಟ್ರೆ ಕಾಟೇಜ್ ಇಂಡಸ್ಟ್ರಿಯಲ್ಲಿ ಬಿದರಿ ಆರ್ಟ್ ಅಂತ ಹೇಳ್ತೇವೆ ಬೀದರ್ದು, ಅದು ಕೂಡ ಫೇಮಸ್ ಆಗಿದೆ. ಮತ್ತೆ ಕಿನ್ನಾಳದ ಟಾಯ್ಸ್ ಏನಿದೆ, ಟಾಯ್ಸ್ ಆಫ್ ಕಿನ್ನಾಳ, ಅದು ಫೇಮಸ್ ಆಗಿದೆ. ಬ್ಲಾಂಕೆಟ್ ಆಫ್ ಕೊಪ್ಪಳ, ಅದು ಕೂಡ ಇಲ್ಲಿ ಈ ಡಿವಿಷನ್ ಅಲ್ಲಿ ಫೇಮಸ್ ಆಗಿದೆ ಅಂತ ನಾವು ಹೇಳಬಹುದು. ಅದು ಬಿಟ್ರೆ ಫ್ರೀಡಮ್ ಫೈಟರ್ಸ್ ನೋಡ್ತೀವಿ. ವೈಲ್ ದ ಪೀಪಲ್ ಫ್ರಮ್ ಅದರ್ ಪಾರ್ಟ್ ಆಫ್ ಕರ್ನಾಟಕ ಪ್ರಾಕ್ಟಿಸ್ಡ್ in the freedom struggle and Karnataka integration movement, the people of Kalburgi division had to participate in agitation against the Hyderabad Nizam's rule. Apart from the two above mentioned struggles, true development with regard to freedom struggle deserve mention here. The first is the library movement aimed at instilling national spirit, and the second is that of opening national schools to educate children. For national schools were established here. ಸೊ ಇಲ್ಲೇನ್ ಹೇಳ್ತಾರೆ, ಫ್ರೀಡಮ್ ಫೈಟರ್ಸ್ ಇಲ್ಲಿ ಈ ಡಿವಿಷನ್ ಇಂದ ಕೂಡ ಇದ್ದಾರೆ. ಸೊ ಈ ಡಿವಿಷನ್ ದ ಫ್ರೀಡಮ್ ಫೈಟರ್ಸ್ ಏನಪ್ಪಾ ಅಂದ್ರೆ ನಾಟ್ ಓನ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಫ್ರೀಡಮ್ ಫೈಟ್, ಫ್ರೀಡಮ್ ಸಿಕ್ಕ ಮೇಲೂ ಕೂಡ ನಿಜಾಮನ ವಿರುದ್ಧ ಇವರು ಹೋರಾಡಬೇಕಾಯ್ತು ಫ್ರೀಡಮ್ಗೋಸ್ಕರ ಈ ಡಿವಿಷನ್ ಜನ. ಓಕೆ, ಸೊ ಇವರು ಬ್ರಿಟಿಷರ ವಿರುದ್ಧ ಭಾರತ ಏನ್ ಹೋರಾಡ್ತಾವ ಫ್ರೀಡಮ್ ಫೈಟು, ಅದ್ರಲ್ಲಿಯೂ ಪಾರ್ಟಿಸಿಪೇಟ್ ಮಾಡಿದ್ರು. ಫ್ರೀಡಮ್ ಸಿಕ್ಕದ ಮೇಲೆ ಹೈದರಾಬಾದ್ ನಿಜಾಮನ ವಿರುದ್ಧ ಕೂಡ ಇವ್ರು ಹೋರಾಟ ಮಾಡ್ಬೇಕಾಯ್ತು ಫ್ರೀಡಮ್ಗೋಸ್ಕರ. ಆ ರೀತಿಯಲ್ಲಿ ಈ ಜನ ಸ್ಟ್ರಗಲ್ ಮಾಡಿದ್ದು ತುಂಬಾನೇ ಜಾಸ್ತಿ ಇದೆ. ಮತ್ತೆ ಈ ಜನ ತುಂಬಾ ಸ್ಟ್ರಗಲ್ ಮಾಡಿ ತುಂಬಾ ಏನು ಫೇಸ್ ಮಾಡಿದ್ದಾರೆ. ಮತ್ತೆ ಅದಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಏನು ಎರಡು ಇಂಪಾರ್ಟೆಂಟ್ ಇದನ್ನ ಹೇಳ್ತಾರೆ ಇದ್ರಲ್ಲಿ. ಸೊ ಲೈಬ್ರರಿ ಮೂವ್ಮೆಂಟ್ ಒಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದೊಂದು, ಆಮೇಲೆ ಅದು ಬಿಟ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಮಕ್ಕಳಿಗೆ ಸ್ಕೂಲ್ಗೋಸ್ಕರ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಏನು ಅದಕ್ಕೋಸ್ಕರ ಒಂದು ಹೋರಾಟವನ್ನ ಮಾಡ್ತಾರೆ. ಸೊ ಎರಡೂ ಮೂವ್ಮೆಂಟ್ ಏನೋ ಅದ್ರ ಜೊತೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾವು ಹೇಳ್ಬೇಕು ಅಂತ ಹೇಳಿ ಅನ್ಕೋತಾರೆ. ಓಕೆ, ಸೊ ಇಲ್ಲಿ ನೋಡಿ ನೂತನ ವಿದ್ಯಾಲಯ ಕಲಬುರಗಿ, ಉಸ್ಮಾನಿಯಾ ನ್ಯಾಷನಲ್ ಸ್ಕೂಲ್ ಚಿಂಚೋಳಿ, ವಿದ್ಯಾನಂದ ಗುರುಕುಲ ಕುಕನೂರು, ಹಮ್ದರ್ದ್ ನ್ಯಾಷನಲ್ ಸ್ಕೂಲ್ ರಾಯಚೂರು. ಓಕೆ, ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಆ ಒಂದು ಚಳುವಳಿಯಲ್ಲಿ ಎಜುಕೇಶನ್ಗೋಸ್ಕರ ಅವ್ರೇನ್ ಹೋರಾಡಿದ್ರು ಅದರಲ್ಲಿ ಇವು ಸ್ಥಾಪಿತಗೊಂಡು ಅಂತ ಹೇಳ್ತಾರೆ. ಸೊ ತದನಂತರ ದ ನ್ಯಾಷನಲ್ ಸ್ಪಿರಿಟ್ ಇನ್ ದಿಸ್ ಡಿವಿಷನ್ ವಾಸ್ ದ ರಿಸಲ್ಟ್ ಆಫ್ ಅ ಮೂವ್ಮೆಂಟ್ ಲೈಕ್ ಆರ್ಯ ಸಮಾಜ ಅಂಡ್ ವಂದೇ ಮಾತರಂ. ಕಲ್ಯಾಣ ಶೆಟ್ಟಿ ಆಫ್ ಮರೆಗು ಬಿಲ್ಟ್ ತರುಣ ಸಂಘ ಟು ಟೇಕ್ ಪಾರ್ಟ್ ಇನ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಅದಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಆರ್ಯ ಸಮಾಜ ಕೂಡ ಈ ಒಂದು ಡಿವಿಷನ್ ಇಂದ ಹುಟ್ಕೊಂಡಿತ್ತು. ಓಕೆ, ಸೊ ಆರ್ಯ ಸಮಾಜದ ಒಂದು ಹುಟ್ಟಿಗೆ ಕೂಡ ಈ ಡಿವಿಷನ್ ಕಾರಣ ಆಗಿತ್ತು, ಅದಕ್ಕೂ ಕೂಡ ಇದು ಫೇಮಸ್ ಆಗಿದೆ. ಮತ್ತೆ ಏನಪ್ಪಾ ಅಂತಂದ್ರೆ ಆರ್ಯ ಸಮಾಜ ಮತ್ತೆ ಒಂದೇ ಮಾತರಂ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಕಲ್ಯಾಣ ಶೆಟ್ಟಿ ಆಫ್ ಮರೆಗು ಬಿಲ್ಟ್ ತರುಣ ಸಮಾಜ, ಕಲ್ಯಾಣ ಶೆಟ್ಟಿ ಅಂತ ಹೇಳಿದ್ದಾರೆ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತರುಣ ಸಂಘವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಲ್ಟ್ ಮಾಡ್ತಾರೆ, ಕಟ್ತಾರೆ ಅಂತ ಹೇಳಿ ನಾವು ಹೇಳ್ಬಹುದು. ಆ ತರುಣ ಸಂಘ ಕೂಡ ಏನಪ್ಪಾ ಅಂದ್ರೆ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಚಂದ್ರಶೇಖರ್ ಪಾಟೀಲ್ ಮತ್ತೆ ಇದರ ಒಂದು ಪ್ರೆಸಿಡೆಂಟ್ ಆಗಿದ್ರು. ಮರೆಗು ಅವರು ಅವರ ಪ್ಲೇಸ್ ಮರೆಗು. ಸೊ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಏನಪ್ಪಾ ಅಂದ್ರೆ ಇದ್ರ ಪ್ರೆಸಿಡೆಂಟ್ ಆಗಿದ್ರು, ಎದ್ರದ್ದು ತರುಣ ಸಂಘದ್ದು. ಶ್ರೀ ರಮಾನಂದ ತೀರ್ಥ ಅವ್ರೇನ ಇದಾರಪ್ಪ ಅಂತಂದ್ರೆ ಈ ಡಿವಿಷನ್ ಅವರು ಪ್ರಾಮಿನೆಂಟ್ ಫ್ರೀಡಮ್ ಫೈಟರ್ ಆಗಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ರಮಾನಂದ ತೀರ್ಥ ಅವರ ಪಿಕ್ಚರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಅಪಾರ್ಟ್ ಫ್ರಮ್ ದಮ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹ್ಯಾಡ್ ಜಾಯಿನ್ಡ್ ಫ್ರೀಡಮ್ ಸ್ಟ್ರಗಲ್. ಇದನ್ನ ಬಿಟ್ರೆ ಸಾವಿರಾರು ಜನ, ನೂರಾರು ಜನ ಏನಪ್ಪಾ ಅಂತಂದ್ರೆ ಫ್ರೀಡಮ್ ಫೈಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳಿ ನಾವು ನೋಡಬಹುದು. ಸರ್ದಾರ್ ಶರಣಗೌಡ ಇನಾಮದಾರ್ ವಾಸ್ ದ ಪ್ರಾಮಿನೆಂಟ್ ಪರ್ಸನ್ ಇನ್ ದ ಸ್ಟ್ರಗಲ್ liberation of Nizam's rule movement. The Razakars, the private army of Nizam's harassed the people of Kalburgi inhumanly. People resisted them ferociously. Though India got dependence on August 15, 1947, the Kalburgi division became independent on September 17, 1948, when Nizam kingdom was merged to Republic India. ಓಕೆ, ಸೊ ಇದೆಲ್ಲ ನಾವು ನೋಡೋದಾದ್ರೆ ಸರ್ದಾರ್ ಶರಣಗೌಡ ಇನಾಮದಾರ್ ಏನಪ್ಪಾ ಅಂತಂದ್ರೆ ಪ್ರಾಮಿನೆಂಟ್ ಪರ್ಸನ್ ಆಗಿದ್ರು. ಅವರ ಲಿಬರೇಷನ್ ಆಫ್ ನಿಜಾಮರಿಂದ ಹೊರಗಡೆ ಬರ್ಲಿಕ್ಕೆ, ನಿಜಾಮರಿಂದ ಮುಕ್ತಿ ಸಿಗ್ಲಿಕ್ಕೆ ಅವರು ಮೇನ್ ಹೋರಾಟ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಸೊ ನಿಜಾಮನ ಏನು ಪ್ರೈವೇಟ್ ಆರ್ಮಿ ಇತ್ತು, ರಜಾಕರ್ಸ್ ಅಂತ ಹೇಳ್ತೀವಿ. ಸೊ ಅವರೇನ್ ಮಾಡಿದ್ರಪ್ಪ ಅಂದ್ರೆ ನಾರ್ಮಲ್ ಪೀಪಲ್ ಮೇಲೆ ತುಂಬಾನೇ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡಿದ್ರು, ಹರಾಸ್ ಮಾಡಿದ್ರು, ಟಾರ್ಚರ್ ಮಾಡಿದ್ರು ಅವರಿಗೆ. ಸೊ ಅದೆಲ್ಲ ಮಾಡಿದ್ರು, ಅದನ್ನೆಲ್ಲ ಫೇಸ್ ಮಾಡಿ ಅಲ್ಲಿ ಇಂಡಿಪೆಂಡೆನ್ಸ್ ಸಿಗ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಯ್ತು.
ಆಗಸ್ಟ್ 15, 1947 ಅಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕರೆ, ನಮ್ಮ ಕಲಬುರಗಿ ಡಿವಿಷನ್ಗೆ ಸೆಪ್ಟೆಂಬರ್ 17, 1940 ಎಲ್ಲಿ ನಿಜಾಮನಿಂದ ಇಂಡಿಪೆಂಡೆನ್ಸ್ ಸಿಕ್ತು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಆವಾಗ ಏನಾಯ್ತಪ್ಪ ಅಂತಂದ್ರೆ ಹೈದರಾಬಾದ್ ನಿಜಾಮ್ ಏನು ರಿಪಬ್ಲಿಕ್ ಇಂಡಿಯಾದಲ್ಲಿ ಮರ್ಜ್ ಆಯ್ತು. ತದನಂತರದಲ್ಲಿ ಏನಪ್ಪಾ ನಿಜಾಮನ್ ಕಿಂಗ್ಡಮ್ ಮರ್ಜ್ ಆದ್ಮೇಲೆ ಕಲಬುರಗಿ ಡಿವಿಷನ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿತ್ತು. ಒಂದೇನಪ್ಪಾ ಅಂತಂದ್ರೆ ಅವರು ಆ ಒಂದು ಆಳ್ವಿಕೆಯಿಂದ ಹೊರಬಂದು ಸ್ವತಂತ್ರ ಭಾರತದ ಒಂದು ಭಾಗವಾದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಂದು ನಿಮ್ಮ ಕಲಬುರಗಿ ಡಿವಿಷನ್ ಪಾರ್ಟ್ ಆಗಿತ್ತು. ಯಾರಿಗಾದ್ರೂ ಏನಾದ್ರೂ ಹೇಳಿದ್ದು ತಿಳಿದಿಲ್ಲ, ಏನಾದ್ರೂ ಪ್ರಾಬ್ಲಮ್ ಅನ್ಸಿದ್ರೆ ನಂಗೆ ಕಮೆಂಟ್ ಮೂಲಕ ಹೇಳಿ ನಾನು ಅದನ್ನ ಸಾಲ್ವ್ ಮಾಡಿ ಕೊಡ್ತೇನೆ. ಓಕೆ, ಸೊ ಇದು ಬಿಟ್ಟು ಮತ್ತೆ ಬೇರೆ ಸಬ್ಜೆಕ್ಟ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ಹೇಳ್ತಾ ಇರೋ ಪಾಠ ಯಾರಿಗಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ, ಅರ್ಥ ಆಗ್ತಾ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ, ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಆದಷ್ಟು ಬೇಗ ಅಂದ್ರೆ ನಿಮ್ಮ ಪಾರ್ಟ್ 4 ಏನಿದೆ ಬೆಳಗಾವಿ ಡಿವಿಷನ್, ಅದನ್ನು ಕೂಡ ತುಂಬಾ ಬೇಗನೆ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನ ಸ್ಟಡಿ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಮತ್ತೊಂದ್ಸಲಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬೈ ಬಾಯ್.